ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾವು ಗಣಿತಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಶೇಷವಾದ ಒಂದು ಅಧ್ಯಾಯವನ್ನ ಅಧ್ಯಯನ ಮಾಡೋಣ. ಓಕೆ, ಸೊ ಯಾವ ಒಂದು ಅಧ್ಯಾಯ ಅದು? ಘನಗಳು ಮತ್ತು ಘನಮೂಲಗಳು. ಈಗ ನಾವು ವರ್ಗಗಳು ಮತ್ತು ವರ್ಗಮೂಲಗಳನ್ನ ಅಧ್ಯಯನ ಮಾಡಿದೀವಿ, ಹೌದಾ? ಅದೇ ತರಹ ಅದರ ಮುಂದುವರಿದ ಭಾಗ ಇದು ಘನಗಳು ಮತ್ತು ಘನಮೂಲಗಳು. ಹಾಗಾದ್ರೆ ಘನಗಳು ಮತ್ತು ಘನಮೂಲಗಳು ಅಂತಂದ್ರೆ ಏನು ನೋಡೋಣ. ಎಸ್, ಎಲ್ರು ರೆಡಿ ಇದ್ದೀರಾ? ಎಸ್, ಓಕೆ, ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಮಕ್ಕಳೇ, ಇಲ್ಲಿ ನಿಮಗೆ ಕೆಲವು ಚಿತ್ರಗಳು ಕಾಣಿಸ್ತಾ ಇದೆನಾ ಎಲ್ರಿಗೂ? ಓಕೆ, ಎಸ್. ಇವುಗಳನ್ನ ನಾವು ದಿನನಿತ್ಯದ ಜೀವನದಲ್ಲಿ ಹಲವಾರು ಕಡೆ ನೋಡ್ತಾನೆ ಇರ್ತೀವಿ. ಎಲ್ಲಾ ಕಡೆ ನೋಡ್ತಿರ್ತೀವಿ. ಇದ್ರ ಪರಿಚಯ ಕೂಡ ನಮಗೆ ಇದೆ, ಹೌದಾ? ನಾವೆಲ್ಲಿ ಬಳಸ್ತೀವಿ ಅದು ನಿಮಗ್ ಗೊತ್ತಿದೆ. ಸೊ ಇದನ್ನ ನಾವು ಆಟ ಆಡೋದಕ್ಕೆ ಬಳಸ್ತೀವಿ, ದಾಳ ಅಂತ ಕರಿತೀವಿ, ಹೌದಾ? ಹಾವು ಏಣಿ ಆಟ ಆಡುವಾಗ ಅಲ್ಲಿ ದಾಳವಾಗಿ ಬಳಸ್ತೀರಾ. 1 ಬಿತ್ತು, 2 ಬಿತ್ತು, 3, 4 ಈ ತರಹ ಆಟ ಆಡೋದಕ್ಕೆ ಈ ಡಾಯಸ್ ಅಥವಾ ದಾಳವನ್ನ ಬಳಸ್ತೀವಿ ನಾವು. ಇದೇನಿದು? ಇದೇನು ಮಕ್ಕಳ ಇದು? ಎಸ್, ವೆರಿ ಗುಡ್, ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಇದೇನಿದು? ಐಸ್ ಕ್ಯೂಬ್. ಅಂದ್ರೆ ನಿಮ್ಮ ಮನೆಯಲ್ಲಿ ನೀವು ಐಸ್ ಟ್ರೇ, ಮಂಜುಗಡ್ಡೆಯನ್ನ ನೋಡಿರ್ತೀರಲ್ಲ. ಸೊ ಫ್ರಿಡ್ಜ್ ನಲ್ಲಿ ಮಂಜುಗಡ್ಡೆಯನ್ನ ಇಟ್ಟಿರ್ತೀರಾ, ತೆಗೆದ್ಮೇಲೆ ಅದು ನಿಮಗೆ ಈ ತರಹ ಕೆಲವೊಂದು ಮಂಜುಗಡ್ಡೆಗಳು ಸಿಗತ್ತೆ. ಈ ತರಹ ಆಕೃತಿಯನ್ನ ನೀವು ನೋಡಿರ್ತೀರಾ, ಹೌದಲ್ವಾ? ನೆಕ್ಸ್ಟ್, ಇದು ಆಟಿಕೆಗಳು, ಮಕ್ಕಳ ಆಟಿಕೆಗಳನ್ನ ನೋಡಿರ್ತೀರಲ್ಲ, ಈ ತರಹ ಆಟಿಕೆಗಳನ್ನ ನೋಡಿರ್ತೀರಾ. ನೆಕ್ಸ್ಟ್, ಇದು ನಮ್ಮ ಪಜಲ್ ಬಾಕ್ಸ್. ಸೊ ನೋಡಿರ್ತೀರಾ, ಇದನ್ನು ಕೂಡ ವೆರಿ ವೆರಿ ಇಂಟ್ರೆಸ್ಟಿಂಗ್ ಗೇಮ್. ಮತ್ತೆ ನಿಮ್ಮ ತಲೆಗೆ ಕೆಲಸ ಕೊಡುವಂತಹ ಒಂದು ಆಟ ಇದು. ಅದು ನಿಮಗೆ ಗೊತ್ತಿದೆ. ಎಷ್ಟೋ ಮಕ್ಕಳು ಇದನ್ನ ಇಷ್ಟಪಟ್ಟು ಕೊಂಡ್ಕೊಂಡು ಆಟ ಆಡ್ತಾರೆ, ಹೌದಾ? ಸೊ ಆಲ್ಮೋಸ್ಟ್ ಎಲ್ರ ಮನೆಯಲ್ಲೂ ಕೂಡ ನಾವು ಈ ತರಹದ ಒಂದು ಬಾಕ್ಸ್ ಅನ್ನ ನೋಡಿದಿರಲ್ಲ. ಓಕೆ, ಇದು ಕೂಡ ದಾಳ. ಹಾಗಾದ್ರೆ ಈ ಎಲ್ಲಾ ಉದಾಹರಣೆಗಳನ್ನ ನಾನು ತೋರಿಸಿದೆ. ಇದೇ ತರಹ ಹಲವಾರು ಉದಾಹರಣೆಗಳನ್ನ ನಾವು ನೋಡ್ತೀವಿ. ಬಾಕ್ಸ್ ಇರ್ಬಹುದು ಅಥವಾ ಯಾವುದೋ ಒಂದು ನಿಮ್ಮ ಡಬ್ಬ ಇರ್ಬಹುದು, ನೋಡಿರ್ತೀರಾ. ಇವುಗಳಿಗೆ ನಾವ್ ಏನಂತ ಕರಿತೀವಿ? ಅದಕ್ಕೊಂದು ಹೆಸರು ಬೇಕಲ್ಲ. ಏನಂತ ಕರಿತೀವಿ ಇದಕ್ಕೆ? ಇವುಗಳಿಗೆ ನಾವು ಏನಂತ ಕರಿತೀವಿ ಮಕ್ಕಳೇ? ಘನಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಘನಗಳು. ಹಾಗಾದ್ರೆ ಘನಗಳು ಯಾವ ರೀತಿಯಾಗಿರತ್ತೆ? ಘನಗಳು ಈ ತರಹ ಇರತ್ತೆ, ಈ ತರಹ ಇರತ್ತೆ, ಈ ತರಹ ಇರತ್ತೆ, ಈ ತರಹ ಇರತ್ತೆ. ಘನಗಳಿಗೆ ನಾವೇನಂತ ಕರಿತೀವಿ? ತ್ರಿವಿಮತೀಯ ಆಕೃತಿಗಳು ಅಥವಾ 3 ಡೈಮೆನ್ಷನಲ್ ಆಕೃತಿಗಳು ಅಂತ ಕರಿತೀವಿ. 3D ಪಿಕ್ಚರ್ಸ್ ಇವಲ್ಲ, 3D ಆಕೃತಿಗಳು. ಯಾಕೆ? ಇವುಗಳು ಉದ್ದ, ಅಗಲ ಮತ್ತು ಎತ್ತರವನ್ನು ಹೊಂದಿದೆ. ಅದಕ್ಕೋಸ್ಕರ ನಾವೇನಂತ ಕರಿತೀವಿ? ತ್ರಿವಿಮತೀಯ ಆಕೃತಿಗಳು, 3 ಡೈಮೆನ್ಷನಲ್ ಆಕೃತಿಗಳು ಅಂತ ಕರಿತೀವಿ. 3 ಡೈಮೆನ್ಷನಲ್ ಫಿಗರ್ಸ್, 3 ಡೈಮೆನ್ಷನಲ್ ಡೈಗ್ರಾಮ್ಸ್, 3 ಡೈಮೆನ್ಷನಲ್ ಪಿಕ್ಚರ್ಸ್ ಅಂತ ಕರಿತೀವಿ ಇವುಗಳಿಗೆ, ಹೌದಾ? ಯಾಕೆ? ಈ ತರಹದ ವಸ್ತುಗಳು ಉದ್ದ, ಅಗಲ ಮತ್ತು ಎತ್ತರವನ್ನು ಹೊಂದಿದೆ. ಹಾಗಾಗಿ ನಾವು ಇವುಗಳಿಗೆ ಘನಗಳು ಅಂತ ಕರಿತೀವಿ. ಹಾಗಾದ್ರೆ ಮಕ್ಕಳೇ, ನೆನಪು ಮಾಡ್ಕೊಳ್ರಿ, ಘನಗಳು ಅಂತಂದ್ರೆ ಏನು? ಈಗ ನಾವು ವರ್ಗಗಳನ್ನ ಮೊದಲು ನೆನಪು ಮಾಡ್ಕೊಳ್ಳೋಣ, ಆಮೇಲೆ ಘನಗಳ ಕಡೆಗೆ ಬರೋಣ. ವರ್ಗಗಳು ಅಂತಂದ್ರೆ ಏನು? ಎಸ್ ಮಿಸ್, ನೆನಪಾಗ್ತಾ ಇದೆ. ವರ್ಗಗಳು ಅಂತಂದ್ರೆ ಏನು? ಯಾವುದೇ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಮತ್ತೊಮ್ಮೆ ಗುಣಿಸಿದಾಗ, ಅಥವಾ ಒಂದೇ ಸಂಖ್ಯೆಯನ್ನ 2 ಸಾರ್ತಿ ಗುಣಿಸಿದಾಗ, ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆಯನ್ನ ಮತ್ತೆ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತಹ ಗುಣಲಬ್ಧಕ್ಕೆ ನಾವು ವರ್ಗ ಸಂಖ್ಯೆ ಅಂತ ಕರಿತೀವಿ. ನೆನಪಿದೆನಾ? ಎಸ್, ಓಕೆ, ವೆರಿ ಗುಡ್. ಹಾಗಾದ್ರೆ 2ರ ವರ್ಗ ಅಂತ ನಾನು ಹೇಳಿದ್ರೆ ಹೆಂಗ್ ಬರೀತೀರಾ? 2ನ್ನ 2 ಸಲ ಗುಣಿಸ್ತೀವಿ. 3ರ ವರ್ಗ ಅಂದ್ರೆ ಹೆಂಗ್ ಬರೀತೀರಾ ಮಕ್ಕಳೇ? 3ನ್ನ 3 ಸಲ ಗುಣಿಸ್ತೀರಾ, ಹೌದಲ್ಲ? 9ರ ವರ್ಗ ಅಂದ್ರೆ ಹೆಂಗ್ ಬರೀತೀರಾ? 9ನ್ನ ನಾವು 2 ಸರ್ತಿ ಗುಣಿಸ್ತೀವಿ. ಇವೆಲ್ಲ ವರ್ಗ ಸಂಖ್ಯೆಗಳು. ಆದ್ರೆ ನಾವಿವತ್ತು ಯಾವ ಒಂದು ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ? ಘನಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಘನಗಳು ಅಂತಂದ್ರೆ ಏನು? ಈಗ ನಾನೇನ್ ಮಾಡ್ತೀನಿ? 2ನ್ನ 3 ಸಲ ಗುಣಿಸ್ತೀನಿ. 2ನ್ನ ಏನ್ ಮಾಡ್ತಾ ಇದ್ದೀನಿ? 3 ಸಲ ಗುಣಿಸ್ತಾ ಇದ್ದೀನಿ. ಎಷ್ಟು ಬಂತು? 2 2 4, 4 2 8, ಹೌದಲ್ಲ? 3ನ್ನ 3 ಸಲ ಗುಣಿಸ್ರಿ. 3 3 9, 9 3 27, ಹೌದಾ? 4ನ್ನ 4 ಸಲ ಗುಣಿಸ್ರಿ, 3 ಸಲ ಗುಣಿಸ್ರಿ. 4 4 16, 16 4 64.
ಹಾಗಾದ್ರೆ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಒಂದು ಉದಾಹರಣೆಯಲ್ಲಿ ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆಯನ್ನ 2 ಸಾರ್ತಿ ಗುಣಿಸಿದೀವಿ. ಇಲ್ಲಿ ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆಯನ್ನ 3 ಸಾರ್ತಿ ಗುಣಿಸ್ತಾ ಇದ್ದೀವಿ, ಅದೇ ಸಂಖ್ಯೆಯಿಂದ ಗುಣಿಸ್ತಾ ಇದ್ದೀವಿ. ಏನಾದ್ರೂ ಇಲ್ಲಿ ಬೇರೆ ಸಂಖ್ಯೆ ತಗೊಂಡಿದೀವ? ಇಲ್ಲ, ಅದೇ ಸಂಖ್ಯೆಯಿಂದ ಗುಣಿಸ್ತಾ ಇದ್ದೀವಿ. ಅಂದ್ರೆ 2 × 2 × 2 ಅದೇ ಸಂಖ್ಯೆಯನ್ನ 3 ಸಾರ್ತಿ ಗುಣಾಕಾರ ಮಾಡ್ತಾ ಇದ್ದೀವಿ. ಹಾಗಾಗಿ ಕೊನೆಗೆ ನಮ್ಗೇನ್ ಬಂತು? 8 ಉತ್ತರ ಬಂತು. 3ನ್ನ 3 ಸಾರ್ತಿ ಗುಣಿಸಿದಾಗ ಎಷ್ಟು ಬಂತು? 27 ಬಂತು. ಹಾಗೆ 4ನ್ನ 3 ಸಾರ್ತಿ ಗುಣಿಸಿದ್ರೆ ಎಷ್ಟು ಬಂತು ಮಕ್ಕಳೇ? 64 ಬಂತು. ಹಾಗಾದ್ರೆ ಇವುಗಳಿಗೆ ನಾವೇನಂತ ಕರಿತೀವಿ? ಏನಂತ ಕರಿತೀವಿ? ಘನ ಸಂಖ್ಯೆಗಳು. ಏನಂತ ಕರಿತೀವಿ ಮಕ್ಕಳೇ ಇವಕ್ಕೆ? ಘನ ಸಂಖ್ಯೆಗಳು. ಓಕೆ, ಘನ ಸಂಖ್ಯೆಗಳು. ಓಕೆ, ಹಾಗಾದ್ರೆ ಘನ ಸಂಖ್ಯೆಗಳು ಅಂತಂದ್ರೆ ಏನು? ನಮಗೆ ಒಂದು ವ್ಯಾಖ್ಯಾನ ಬೇಕು, ಹೌದಲ್ಲ? ವ್ಯಾಖ್ಯಾನವನ್ನ ಯಾವ ರೀತಿ ವ್ಯಕ್ತಪಡಿಸೋದು? ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆಯನ್ನು, ಹೌದಾ, ಇಲ್ಲಿ ನಾವು ಸ್ವಾಭಾವಿಕ ಸಂಖ್ಯೆಯನ್ನ ತಗೋತಾ ಇದ್ದೀವಿ. ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆಯನ್ನು ಎಣಿಸುವ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಧನಾತ್ಮಕ ಸಂಖ್ಯೆಗಳಾಗಿರ್ತವೆ, ಹೌದಲ್ಲ ಮಕ್ಕಳೇ? ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ 3 ಬಾರಿ ಗುಣಿಸಿದಾಗ, ಅದೇ ಸಂಖ್ಯೆಯಿಂದ ಎಷ್ಟು ಸರ್ತಿ ಗುಣಿಸ್ತೀವಿ ಮಕ್ಕಳ? ಇಲ್ಲಿ ಅದೇ ಸಂಖ್ಯೆಯಿಂದ 3 ಸಲ ಗುಣಿಸಿದಾಗ ಬರುವಂತಹ ಗುಣಲಬ್ಧಕ್ಕೆ ನಾವೇನಂತ ಕರಿತೀವಿ? 3 ಸಲ ಗುಣಿಸಿದಾಗ ಬರುವ ಗುಣಲಬ್ಧ. ಬರುವಂತಹ ಗುಣಲಬ್ಧಕ್ಕೆ ನಾವು ಘನ ಸಂಖ್ಯೆಗಳು ಅಂತ ಕರಿತೀವಿ, ಹೌದಾ? ಇನ್ನೊಂದು ರೀತಿ ನಾನು ಹೇಳ್ಬೋದು. ಹೆಂಗೆ? ಗುಣಲಬ್ಧವೇ ಘನ ಸಂಖ್ಯೆ. ಇನ್ನೊಂದು ರೀತಿಯಿಂದ ನಾವು ಹೇಳ್ಬೋದು. ಹೆಂಗೆ ಅಂದ್ರೆ, ನಮಗೆ ವರ್ಗ ಸಂಖ್ಯೆಗಳ ಪರಿಚಯ ಇದೆ. ಈಗ ನಾನು 2ರ ವರ್ಗ ಅಂದ್ರೆ 2ನ್ನ 2 ಸಲ ಗುಣಿಸ್ತೀನಿ. ಈ ವರ್ಗ ಸಂಖ್ಯೆಗೆ ಮೂಲ ಸಂಖ್ಯೆಯಿಂದ ಗುಣಿಸಿದಾಗ, ಮೂಲ ಸಂಖ್ಯೆ ಯಾವ್ದಿಲ್ಲಿ? 2. ಸೊ ಈ ವರ್ಗ ಸಂಖ್ಯೆಗೆ 2ನ್ನ 2 ಸತಿ ಗುಣಿಸಿರ್ತೀರಾ, ಅದು ವರ್ಗ ಸಂಖ್ಯೆ. ಅದಕ್ಕೆ ಮೂಲ ಸಂಖ್ಯೆಯಿಂದ ನಾನು ಗುಣಿಸಿದರೆ ಅವಾಗ್ಲೂ ಕೂಡ ಉತ್ತರ ಸೇಮ್ ಬರುತ್ತೆ. ಫಾರ್ ಎಕ್ಸಾಂಪಲ್ 3² 3 × 3 ಮಾಡ್ತೀರಾ, ಅದಕ್ಕೆ ನಾನು ಮತ್ತೆ ಮೂಲ ಸಂಖ್ಯೆಯಿಂದ ಗುಣಿಸ್ತೀನಿ. ಅವಾಗ ನಿಮ್ಗೆ ಏನಾಯ್ತು? 3ನ್ನ 3 ಸಲ ಗುಣಿಸ್ತೀರಾ, ಹೌದಾ? ಸೊ ಅವಾಗ ನಿಮ್ಗೂ ಮತ್ತೆ ಏನಾಯ್ತು? 3ನ್ನ 3 ಸಲ ಗುಣಿಸ್ತೀರಾ, ಇದು ಕೂಡ ಒಂದು ಘನ ಸಂಖ್ಯೆ ಆಯ್ತು, ಹೌದಾ? ಹಾಗಾದ್ರೆ ಘನ ಸಂಖ್ಯೆಗಳು ಅಂತಂದ್ರೆ ಏನು? ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ 3 ಸಲ ಗುಣಿಸಿದಾಗ ಬರುವಂತಹ ಗುಣಲಬ್ಧಕ್ಕೆ, ಅಥವಾ ವರ್ಗ ಸಂಖ್ಯೆಯನ್ನು ಮೂಲ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತಹ ಸಂಖ್ಯೆಗೆ ನಾವೇನಂತ ಕರಿತೀವಿ? ಘನ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ಮಿಸ್ ನೀವು ಕೇಳ್ಬಹುದು, ಮಿಸ್ ಇದನ್ನ ಬರೆಯೋದು ಹೇಗೆ? ಬರೆಯುವ ಕ್ರಮ ಹೇಗೆ ಇದನ್ನ ಅಂತ ನೀವು ಕೇಳ್ಬಹುದು. ಓಕೆ, ಯಾವ ರೀತಿ ಬರಿತೀವಿ ಅಂತ ಅಂದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸ್ತೀನಿ ಬರೆಯುವ ಕ್ರಮ ಹೇಗೆ ಅಂತ. ಈಗ ನಾವು ವರ್ಗ ಸಂಖ್ಯೆಗಳನ್ನ ಹೆಂಗೆ ಬರಿತಾ ಇದ್ವಿ? 2ರ ವರ್ಗ ಅಂತ ನಾವು ಬರಿತಾ ಇದ್ವಿ, ಹೌದಾ? ಅದೇ ತರಹ ಘನ ಸಂಖ್ಯೆಗಳನ್ನು ಬರೆಯಲು ಕೂಡ ಒಂದು ಕ್ರಮ ಇದೆ, ಓದಲು ಕೂಡ ಒಂದು ಕ್ರಮ ಇದೆ. ಅದು ಹೇಗೆ ಅಂತ ಅಂದ್ರೆ, ನಾವು ಬರೆಯುವ ವಿಧಾನವನ್ನ ನೋಡೋಣ. ಈಗ ಯಾವ ರೀತಿ ನಾವು ಬರಿತೀವಿ? ಬರೆಯುವ ವಿಧಾನ ಹೇಗ್ ಬರಿತೀರಾ ಘನ ಸಂಖ್ಯೆಯನ್ನ? 2ನ್ನ ನೀವು 3 ಸಲ ಗುಣಿಸ್ಬೇಕು ಅಂದ್ರೆ ನೀವು 2ರ ಘಾತ 3, 2ರ ತಲೆಯ ಮೇಲೆ ಬಲಭಾಗದಲ್ಲಿ 3ನ್ನ ಬರೆದ್ರೆ ಅದಕ್ಕೆ ನಾವು 2ರ ಘನ 3 ಅಂತ ಕರಿತೀವಿ. 2ರ ಘಾತ 3 ಅಂದ್ರೆ ಅದನ್ನ ಓದೋದು ಹೇಗೆ? 2ರ ಘಾತ ಅಂದ್ರೆ 2ರ ಘನ 3, 2 ಕ್ಯೂಬ್ 2 ಕ್ಯೂಬ್. ಅದನ್ನ ಅರ್ಥ ಏನು? ಈ ರೀತಿ ಬರೆದ್ರೆ 2ರ ತಲೆಯ ಮೇಲೆ 3ನ್ನ ಬರೆದ್ರೆ, ಅದು ಎಲ್ಲಿ? ಬಲಗಡೆ ಭಾಗದಲ್ಲಿ 3ನ್ನ ಬರೆದ್ರೆ ಅರ್ಥ ಏನು? 2ನ್ನ 3 ಸಲ ಗುಣಿಸ್ತಾ ಇದ್ದೀರಾ, ಹೌದಾ? ಉತ್ತರ ಎಷ್ಟು ಬಂತು ಮಕ್ಕಳೇ? 8 ಅಂತ ಬಂತು. ಈಗ 3ನ್ನ 3 ಸತಿ ಅಂದ್ರೆ 3ರ ತಲೆಯ ಮೇಲೆ 3ನ್ನ ಬರೆದಿದ್ದೀನಿ, ಬಲಭಾಗದಲ್ಲಿ 3ನ್ನ ಬರೆದಿದ್ದೀನಿ. ಅಂದ್ರೆ 3ನ್ನ ನಾವು ಎಷ್ಟು ಸಲ ಗುಣಿಸ್ಬೇಕು? ಇವಾಗ 3 ಸಲ ಗುಣಿಸ್ಬೇಕು. ಎಷ್ಟು ಬಂತು ಉತ್ತರ ಮಕ್ಕಳೇ? 27 ಬಂತು. ಅಂದ್ರೆ ಬರೆಯುವ ವಿಧಾನ ಹೇಗೆ? ಯಾವುದೇ ಒಂದು ಸಂಖ್ಯೆಯನ್ನ ತೆಗೆದುಕೊಂಡ್ರೆ ಅದರ ತಲೆಯ ಮೇಲೆ ಬಲಭಾಗದಲ್ಲಿ 3ನ್ನ ಬರೆದ್ರೆ ಅದು ಘನ ಸಂಖ್ಯೆ. ಅಥವಾ
ಈಗ ಯಾವುದೇ ಒಂದು ಸಂಖ್ಯೆಯನ್ನ ತಗೊಂಡು ತಲೆಯ ಮೇಲೆ ಬಲಭಾಗದಲ್ಲಿ 2 ಅಂತ ಬರೆದ್ರೆ ಅದು ವರ್ಗ ಸಂಖ್ಯೆ, 3 ಅಂತ ಬರೆದ್ರೆ ಅದು ಘನ ಸಂಖ್ಯೆ. ಹಾಗಾದ್ರೆ ಇದನ್ನ ಓದುವ ಕ್ರಮ ಹೇಗೆ ಅದು ಕೂಡ ನಿಮಗೆ ಗೊತ್ತಿರ್ಬೇಕಲ್ಲ. ಹೇಗೆ ಓದ್ತೀರಾ ಇದನ್ನ? ಓದುವ ಕ್ರಮ ಹೇಗೆ, ಹೆಂಗ್ ಓದೋದು ಇದನ್ನ? ಕೆಲವೊಂದ್ಸತಿ ಇಷ್ಟೇ ಬರೆದ್ ಬಿಟ್ಟಿರ್ತೀವಿ. ಇದನ್ನ ಓದೋದು ಹೇಗೆ? 2 ಕ್ಯೂಬ್ ಅಂತಂದ್ರೆ ಅರ್ಥ ಏನು? 2ರ ಘನ 3. ಹೌದಲ್ಲ? 2ರ ಘನ 3. 4ರ ಘಾತ 3. 4ರ ಘನ 3 ಅಂದ್ರೆ 4ರ ಘನ 3. ಹೌದಾ? ನೆಕ್ಸ್ಟ್ ಅದೇ ತರ 5 raised to ಕ್ಯೂಬ್ ಬರೆದ್ರೆ 5ರ ಘನ 3. ಈ ತರಹ ನಾವು ಓದ್ತೀವಿ. ಅಂದ್ರೆ ಒಂದು ಘನ ಸಂಖ್ಯೆ ಅಂತಂದ್ರೆ ಏನು, ಅದನ್ನ ಬರೆಯುವ ರೀತಿ ಯಾವ ರೀತಿ, ಮತ್ತೆ ಅದನ್ನ ಓದುವ ಕ್ರಮ ಹೇಗೆ ಅನ್ನೋದನ್ನ ನಾವೀಗ ತಿಳ್ಕೊಂಡಿದೀವಿ. ನೆಕ್ಸ್ಟ್ ಬಂದ್ರೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಇದರಲ್ಲಿ. ಏನಂತಂದ್ರೆ ನಿಮ್ಗೆಲ್ಲ ನಮ್ಮ ಭಾರತದ ಗಣಿತ ತಜ್ಞ, ಒಬ್ಬ ಪ್ರಸಿದ್ಧ ಗಣಿತ ತಜ್ಞ ಶ್ರೀನಿವಾಸ್ ರಾಮಾನುಜನ್ ಅವರ ಹೆಸರನ್ನ ನೀವು ಈಗಾಗ್ಲೇ ಕೇಳಿರ್ಲೇಬೇಕು. ಯಾಕಂತಂದ್ರೆ ಗಣಿತಕ್ಕೆ ಇವರ ಕೊಡುಗೆ ಅಪಾರವಾಗಿದೆ. ಹೌದಾ? ಗಣಿತಕ್ಕೆ ಭಾರತೀಯರ ಕೊಡುಗೆ ಅಪಾರವಾಗಿದೆ, ಅದರಲ್ಲಿ ರಾಮಾನುಜನ್ ಅವರ ಕೊಡುಗೆ ಕೂಡ ಅಪಾರವಾಗಿದೆ. ಇವರ ಒಂದು ಸ್ಟೋರಿ ಇದೆ. ಏನಂತ, ಈ ರಾಮಾನುಜನ್ ಅವ್ರು ಹೇಗಿದ್ರು ಅಂದ್ರೆ ಇವರು ಗಣಿತವನ್ನ ತುಂಬಾ ಇಷ್ಟ ಪಡ್ತಿದ್ರು. ಅವರಿಗೆ ಅಂಕೆ ಸಂಖ್ಯೆಗಳು ಅಂದ್ರೆ ತುಂಬಾ ಇಷ್ಟ. ಅವ್ರೇನ್ ಮಾಡ್ತಾರೆ, ಹೆಚ್ಚಿನ ಗಣಿತ ಜ್ಞಾನಕ್ಕೋಸ್ಕರ ಅವರು ಪ್ರೊಫೆಸರ್ ಹಾರ್ಡಿ ಅವ್ರಿಗೆ ಏನ್ ಮಾಡ್ತಾರೆ, ಒಂದು ಪತ್ರವನ್ನ ಬರೀತಾರೆ. ಈ ಹಾರ್ಡಿ ಅಂತಂದ್ರೆ ಹೆಸರಿನಿಂದ ಗೊತ್ತಾಗತ್ತೆ ಇವರು ನಮ್ಮ ದೇಶದವ್ರು ಅಲ್ಲ. ಸೊ ಹಾಗಾಗಿ ಇವ್ರೇನ್ ಮಾಡ್ತಾರೆ, ಪ್ರೊಫೆಸರ್ ಹಾರ್ಡಿ ಅವರಿಗೆ ಒಂದು ಪತ್ರವನ್ನ ಬರೀತಾರೆ. ಏನಂತ, ಇಲ್ಲ ನನಗೆ ನಿಮ್ಮ ಹತ್ರ, ಇವರು ಕೂಡ ಒಬ್ಬ ಇವರು ಮ್ಯಾಥಮೆಟಿಷಿಯನ್, ಇವ್ರ ಕಡೆ ಇವರು, ನಾನು ನಿಮ್ಮಲ್ಲಿ ಬಂದು ಗಣಿತವನ್ನ ಕಲಿತೀನಿ ಅಂತ ಹೇಳ್ತಾರೆ. ಹೇಳಿದಾಗ ಆಯ್ತು ಬನ್ನಿ ಅಂತ ಹೇಳ್ತಾರೆ. ಬಂದ್ಮೇಲೆ ಏನಾಗತ್ತೆ, ರಾಮಾನುಜನ್ ಅವರು ಹೆಚ್ಚಿನ ಒಂದು ಗಣಿತದ ಕಲಿಕೆಗಾಗಿ ಅವ್ರ ಹತ್ರ, ಪ್ರೊಫೆಸರ್ ಹಾರ್ಡಿ ಅವ್ರ ಹತ್ರ ಹೋಗ್ತಾರೆ. ಹೋದಾಗ ಆಮೇಲೆ ಅವ್ರ ಹತ್ರ ಕಲಿತಾ ಇರ್ತಾರೆ. ಒಂದು ದಿನ ಏನಾಗತ್ತೆ, ಈ ರಾಮಾನುಜನ್ ಅವ್ರಿಗೆ ಹುಷಾರ್ ತಪ್ಪಿದಾಗ ಹಾರ್ಡಿ ಅವ್ರು ಏನ್ ಮಾಡ್ತಾರೆ, ಈ ರಾಮಾನುಜನ್ ಅವರನ್ನ ಭೇಟಿಯಾಗ್ಲು ಬರ್ತಾರೆ. ಹೇಗ್ ಬರ್ಬೇಕು, ಅವರು ಒಂದು ಟ್ಯಾಕ್ಸಿಯನ್ನ ತಗೊಂಡು ಬರ್ತಾರೆ. ಟ್ಯಾಕ್ಸಿಯಲ್ಲಿ ಬರ್ತಾರೆ. ಆ ಟ್ಯಾಕ್ಸಿ ಮೇಲೆ ಒಂದು ನಂಬರ್ ಇರತ್ತೆ. ಏನಂತ, 1729 ಅಂತ ಒಂದು ನಂಬರ್ ಇರತ್ತೆ. ಅದನ್ನ ಹಾರ್ಡಿ ಅವ್ರು ನೋಡ್ತಾರೆ. ಆಮೇಲೆ ನೋಡಿ ರಾಮಾನುಜನ್ ಅವ್ರ ಹತ್ರ ಬರ್ತಾರೆ. ಬಂದಾಗ ಏನ್ ಹೇಳ್ತಾರೆ, ರಾಮಾನುಜನ್ ಅವರೇ, ಇವತ್ ನಾನು ಒಂದು ಟ್ಯಾಕ್ಸಿಯಲ್ಲಿ ಬಂದೆ, ಆ ಟ್ಯಾಕ್ಸಿಯ ಮೇಲೆ ಒಂದು ನಂಬರ್ ಇತ್ತು, ಆ ನಂಬರ್ ಒಂಚೂರು ಇಂಟ್ರೆಸ್ಟಿಂಗ್ ಆಗಿರ್ಲಿಲ್ಲ, ಬಹಳ ಬೋರಿಂಗ್ ಇತ್ತು ಅಂತ ಹೇಳ್ತಾರೆ. ಆಗ ರಾಮಾನುಜನ್ ಅವ್ರು ಕೇಳ್ತಾರೆ, ಯಾವ ನಂಬರ್ ಸರ್ ಅದು ಅಂತ ಕೇಳ್ತಾರೆ. ಅದಕ್ಕೆ ಹಾರ್ಡಿ ಅವ್ರು ಏನಂತಾರೆ, 1729 ಅಂತ ಹೇಳ್ತಾರೆ. ಓಕೆ, 1729 ಅಂತ ಹೇಳಿದಾಗ ಆಮೇಲೆ ರಾಮಾನುಜನ್ ಅವ್ರು ಹುಷಾರಿಲ್ಲ, ಮಲ್ಕೊಂಡಿದ್ದಾರೆ. ಆದ್ರೂ ಕೂಡ ಅವ್ರು ಎದ್ದು ಕುತ್ಕೊಂಡು ಏನ್ ಹೇಳ್ತಾರೆ, ಸರ್ ಹಾಗನ್ಬೇಡ್ರಿ, ಈ ಒಂದು ನಂಬರ್ ಏನಿದೆ ಇದು ತುಂಬಾ ವಿಶಿಷ್ಟವಾದ ಸಂಖ್ಯೆ ಆಗಿದೆ ಅಂತ ಹೇಳ್ತಾರೆ. ಹೆಂಗ್ ಹೇಳ್ತೀರಾ ಅಂತ ಕೇಳಿದಾಗ ರಾಮಾನುಜನ್ ಅವ್ರು ಹೇಳ್ತಾರೆ, ಸರಿಲ್ಲ, ಈ ಒಂದು ಸಂಖ್ಯೆಯನ್ನ, ಈ 1729 ಅಂತ ಏನಿದೆ, ಓಕೆ ಒಂದ್ ನಿಮಿಷ, ಈ 1729 ಅಂತ ಏನ್ ಸಂಖ್ಯೆ ಇದೆಯಲ್ಲ, ಈ ಒಂದು ಸಂಖ್ಯೆಯನ್ನ ನಾವು 2 ರೀತಿಯಲ್ಲಿ 2 ಸಂಖ್ಯೆಗಳ ಘನಗಳಾಗಿ ವ್ಯಕ್ತಪಡಿಸಬಹುದು ಅಂತ ಹೇಳ್ತಾರೆ. ಅಂದ್ರೆ ಈ 1729 ಅನ್ನ ನಾವು 1ರ ಘನ ಪ್ಲಸ್ 12ರ ಘನ, 12ರ 12 ಕ್ಯೂಬ್ ಪ್ಲಸ್ 1 ಕ್ಯೂಬ್ ಮಾಡಿದಾಗ ನಿಮಗೆ 1728 ಪ್ಲಸ್ 1ರ ಘನ ಅಂದ್ರೆ 1 ಬರುತ್ತೆ, 12ರ ಘನ ಅಂದ್ರೆ 1728 ಬರುತ್ತೆ. ಇವೆರಡನ್ನ ಕೂಡಿಸಿದಾಗ ನಮಗೆ 1729 ಬರುತ್ತೆ, 1729 ಬರುತ್ತೆ. ಹಾಗೆ ಇದನ್ನ ಇನ್ನೊಂದು ರೂಪದಲ್ಲಿ ವ್ಯಕ್ತಪಡಿಸಬಹುದು. ಹೇಗೆ, 9ರ ಘನ ಪ್ಲಸ್ 10ರ ಕ್ಯೂಬ್ ಅಥವಾ 10ರ ಘನ ಅಂತ ವ್ಯಕ್ತಪಡಿಸಬಹುದು. ಹೇಗೆ ಅದು, 729, 9ರ ಘನ ಅಂದ್ರೆ 10ರ ಘನ ಅಂದ್ರೆ 1000 ಅಂತ ಆಗತ್ತೆ. ಇವೆರಡನ್ನು ಕೂಡಿಸಿದಾಗ್ಲೂ ಕೂಡ ನಿಮ್ಗೆ ಎಷ್ಟು ಬರುತ್ತೆ, 1729 ಬಂತು. ಹಾಗಾಗಿ ಇದು ವಿಶಿಷ್ಟ ಸಂಖ್ಯೆ ಸರ್, ಹಾಗನ್ಬೇಡ್ರಿ ಅಂತ ಅಂತಾರೆ.
ನೋಡಿ, ಇದರಿಂದ ನಮ್ಗೆ ಅರ್ಥ ಆಗತ್ತೆ ರಾಮಾನುಜನವರು ಸಂಖ್ಯೆಗಳನ್ನ ಎಷ್ಟೊಂದು ಇಷ್ಟ ಪಡ್ತಾ ಇದ್ರು ಅಂತ ನಮಗ್ ಗೊತ್ತಾಗತ್ತೆ. ಹೌದಾ? ಅದಕ್ಕೋಸ್ಕರ ಇದನ್ನೇ ಈ ರಾಮಾನುಜನವರ ಒಂದು ಕಥೆಯನ್ನ ಆಧರಿಸಿ ಒಂದು ಮೂವಿಯನ್ನ ಕೂಡ ಮಾಡಿದ್ದಾರೆ. ಅದು ಯಾವ್ದಪ್ಪ ಅಂತ ಅಂದ್ರೆ ದ ಮ್ಯಾನ್ ಹೂ ನ್ಯೂಸ್ ಇನ್ಫಿನಿಟಿ ಅಂತ. ದ ಮ್ಯಾನ್ ಹೂ ನ್ಯೂಸ್ ಇನ್ಫಿನಿಟಿ ಅನ್ನುವಂತ ಒಂದು ಚಿತ್ರವನ್ನು ಕೂಡ ಮಾಡಿದ್ದಾರೆ. ಸೊ ಮಕ್ಕಳೇ, ನೀವು ಫ್ರೀ ಇದ್ದಾಗ ಆ ಚಿತ್ರವನ್ನ ನೋಡ್ರಿ. ಅಂದ್ರೆ ಒಂದೇನ್ ಅರ್ಥ ಆಗತ್ತೆ, ನಮ್ಮ ಭಾರತೀಯರ ಕೊಡುಗೆ ಗಣಿತಕ್ಕೆ ಅಪಾರವಾಗಿದೆ. ಸೊನ್ನೆಯನ್ನ ಮೊದಲು ಪರಿಚಯಿಸಿದವರೇ ಭಾರತೀಯರು, ಜಗತ್ತಿಗೆ ಪರಿಚಯಿಸಿದವರೇ ಭಾರತೀಯರು. ಹೌದಾ? ಇನ್ನು ಹಲವಾರು ರೀತಿಗಳಲ್ಲಿ ನಾವು ಭಾರತೀಯರು ಗಣಿತಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಭಾರತೀಯರಾಗಿರೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಇದೆ. ಹೌದಲ್ಲ? ನೆಕ್ಸ್ಟ್, ಈಗ ನಾವು ಇನ್ನೊಂದು ನೋಡ್ಬೇಕಂದ್ರೆ ಘನ ಸಂಖ್ಯೆಗಳು ಮತ್ತು ಜಾಮಿತಿ ಅಂತ ತಗೊಳ್ಳೋಣ. ಘನ ಸಂಖ್ಯೆಗಳು ಮತ್ತು ಜಾಮಿತಿ ಹಂಗಂದ್ರೆ ಏನ್ ಮಿಸ್? ನಮ್ಗೆ ಅರ್ಥ ಆಗ್ಲಿಲ್ಲ. ಘನ ಸಂಖ್ಯೆಗಳು ಮತ್ತು ಜಾಮಿತಿ, ಇಲ್ಲಿ ನಿಮಗೆ ಒಂದು ಚಿತ್ರ ಕಾಣಿಸ್ತಾ ಇದೆ. ಹೌದಲ್ಲ? ಘನ ಸಂಖ್ಯೆಗಳು ಮತ್ತು ಜಾಮಿತಿ. ಓಕೆ, ಇಲ್ಲಿ ಒಂದು ಚಿತ್ರ ಕಾಣಿಸ್ತಾ ಇದೆ ನಿಮ್ಗೆ. ಇದು ಒಂದು ಘನ. ಉದ್ದ, ಅಗಲ ಮತ್ತು ಎತ್ತರವನ್ನ ಹೊಂದಿದೆ. ಓಕೆ, ಉದ್ದ, ಅಗಲ ಮತ್ತು ಎತ್ತರ LBH ಅನ್ನ ಹೊಂದಿದೆ. ಇದು ಒಂದು ಘನ. ಹಾಗಾದ್ರೆ ಈ ಒಂದು ಘನಕ್ಕೆ ಎಷ್ಟು ಮುಖಗಳಿವೆ ಮಕ್ಕಳೇ? 1, 2, 3, ಹಿಂದ್ಗಡೆ ಒಂದು 4, ಈ ಕಡೆ ಒಂದು 5, ಕೆಳಭಾಗದಲ್ಲಿ ಒಂದು 6 ಮುಖಗಳನ್ನ ಈ ಒಂದು ಘನ ಹೊಂದಿದೆ. ಹಾಗಾಗಿ ನಾವ್ ಇದನ್ನ ಏನಂತ ಕರಿತೀವಿ? ಷಣ್ಮುಖಿ. ಏನಂತ ಕರೀತಾರೆ? ಷಣ್ಮುಖಿ. 6 ಬಾಹು ಅಂದ್ರೆ 6 ಸೈಡ್ಸ್ ಅನ್ನ ಹೊಂದಿದೆ. ಇದು 6 ಮುಖಗಳನ್ನ ಹೊಂದಿದೆ. ಹಾಗಾಗಿ ಇದು ಷಣ್ಮುಖಿ. ಹೌದಾ? ಇಲ್ಲಿ ನಮಗೆ ಈ ಒಂದಕ್ಕೊಂದು ರೇಖೆ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಸಂಧಿಸುತ್ತೆ. ಇದನ್ನ ಶೃಂಗ ಬಿಂದು ಅಂತ ಕರೀತಾರೆ. ಈ ರೇಖೆಗೆ ಶೃಂಗ ಬಿಂದುವಿನಿಂದ ಈ ಕಡೆ ಒಂದು ರೇಖೆ, ಈ ಕಡೆ ಒಂದು ರೇಖೆ, ಈ ತರಹ ರೇಖೆಗಳನ್ನ ಎಳೆದ್ರೆ ಅದನ್ನ ಅಂಚುಗಳು ಅಂತ ಕರೀತಾರೆ. ಅದ್ ನಿಮಗ್ ಗೊತ್ತಿದೆ. ಹೌದಾ? ಹಾಗಾದ್ರೆ ಇಲ್ಲಿ ಎಷ್ಟು ಮುಖಗಳಿವೆ? 6 ಮುಖಗಳು ಇವೆ. ಈಗ ನನಗೇನಪ್ಪಾ ಅಂತಂದ್ರೆ, ಓಕೆ, ನನಗೇನು ಪ್ರಶ್ನೆ ಅಂತ ಅಂದ್ರೆ, ಈಗ ಒಂದು ಘನವನ್ನ ಮಾಡ್ಬೇಕಂದ್ರೆ, ಇದು ಒಂದು ಘನ. ಈಗ ಕೆಲವೊಂದು ನಿಮ್ ಮನೆಯಲ್ಲಿ ಡಬ್ಬಿ ಇರತ್ತೆ, ಬಾಕ್ಸ್ ಇರತ್ತೆ. ಹೌದಾ? ಅದು ಕೂಡ ಘನಾಕೃತಿಯಲ್ಲಿ ಇರತ್ತೆ. ನೋಡ್ರಿ, ಆ ಒಂದು ಘನಾಕೃತಿಯ ನಾನು ಪ್ರತಿ ಅಂಚು 1 ಸೆಂಟಿಮೀಟರ್ ಇರುವಂತೆ ಮಾಡಿದ್ರೆ, ನನಗೆ ಪ್ರತಿ ಮುಖ 1 ಸೆಂಟಿಮೀಟರ್ ಇರುವಂತೆ ಮಾಡಿದ್ರೆ, ನನಗೆ ಉದ್ದ ಕೂಡ 1 ಸೆಂಟಿಮೀಟರ್ ಇರ್ಬೇಕು, ಅಗಲ ಕೂಡ 1 ಸೆಂಟಿಮೀಟರ್ ಇರ್ಬೇಕು, ಎತ್ತರ ಕೂಡ 1 ಸೆಂಟಿಮೀಟರ್ ಇರ್ಬೇಕು. ಆವಾಗ ನನಗೆ ಈ ರೀತಿಯಾದ ಒಂದು ಘನಾಕೃತಿ ದೊರೆಯುತ್ತೆ. ಉದ್ದ ಎಷ್ಟಿರ್ಬೇಕು ಮಕ್ಕಳ? ಇಲ್ಲಿ 1 ಸೆಂಟಿಮೀಟರ್. ಆಮೇಲೆ ಅಗಲ ಎಷ್ಟಿರ್ಬೇಕು? 1 ಸೆಂಟಿಮೀಟರ್. ಹಾಗೆಯೇ ಎತ್ತರ ಎಷ್ಟಿರ್ಬೇಕು? ಅದು ಕೂಡ 1 ಸೆಂಟಿಮೀಟರ್ ಇರ್ಬೇಕು. ಹೌದಾ? ಒಂದು ಘನವನ್ನ ನಾನು ಮಾಡ್ಬೇಕಂತಂದ್ರೆ, ಪ್ರತಿ ಅಂಚು 1 ಸೆಂಟಿಮೀಟರ್ ಇರುವಂತಹ ಘನವನ್ನ ಮಾಡ್ಬೇಕಾದ್ರೆ ಉದ್ದ 1 ಸೆಂಟಿಮೀಟರ್ ಇರ್ಬೇಕು, ಅಗಲ 1 ಸೆಂಟಿಮೀಟರ್ ಇರ್ಬೇಕು, ಎತ್ತರ 1 ಸೆಂಟಿಮೀಟರ್ ಇರ್ಬೇಕು. ಅದೇ ತರಹ ಇಲ್ಲಿ ನನಗೆ ಪ್ರತಿ ಅಂಚು, ಇದ್ ನೋಡ್ರಿ, ಈ ಬಾಕ್ಸ್ ಅನ್ನ ನೋಡ್ರಿ, ಇದು ಒಂದು ಘನಾಕೃತಿ. ಪ್ರತಿ ಅಂಚು 2 ಸೆಂಟಿಮೀಟರ್ ಇರ್ಬೇಕು. ಓಕೆ, ಇಲ್ಲಿ ನನಗೆ ಇಲ್ಲೊಂದು ಅಂಚು ಕಾಣಿಸ್ತಾ ಇದೆ, ಇಲ್ಲೊಂದು ಅಂಚು ಕಾಣಿಸ್ತಾ ಇದೆ. ಪ್ರತಿ ಅಂಚು 2 ಸೆಂಟಿಮೀಟರ್ ಇರಬೇಕಾದ್ರೆ ಪ್ರತಿ ಅಂಚು 2 ಸೆಂಟಿಮೀಟರ್ ಇರುವಂತಹ ಷಣ್ಮುಖಿಯನ್ನ ತಯಾರಿಸಲು ನನಗೆ ಎಷ್ಟು ನನಗೆ ಷಣ್ಮುಖಿಗಳು ಬೇಕು? ಪ್ರತಿ ಅಂಚು 1 ಸೆಂಟಿಮೀಟರ್ ಇರುವಂತಹ ಎಷ್ಟು ಷಣ್ಮುಖಿಗಳು ಬೇಕು? 8 ಷಣ್ಮುಖಿಗಳು ಬೇಕು. 2 ಸೆಂಟಿಮೀಟರ್, ಪ್ರತಿ ಅಂಚು 2 ಸೆಂಟಿಮೀಟರ್ ಇರುವಂತಹ ಒಂದು ಘನಾಕೃತಿಯನ್ನ ಇಲ್ಲಿ ನೋಡ್ರಿ, 1 2 1 2 1 2 1 2. ಓಕೆ, ಅರ್ಥ ಆಗ್ತಾ ಇದೆನಾ? 1 2 ಪ್ರತಿ ಅಂಚು 2 ಅಂದ್ರೆ ಪ್ರತಿ ಅಂಚು 2 ಸೆಂಟಿಮೀಟರ್ ಇರುವಂತಹ ಷಣ್ಮುಖಿಯನ್ನ ತಯಾರಿಸ್ಬೇಕಂದ್ರೆ ನನಗೆ ಎಷ್ಟು ಇದು ಬೇಕು? ಎಷ್ಟು? ಪ್ರತಿ ಅಂಚು 1 ಸೆಂಟಿಮೀಟರ್ ಇರುವಂತಹ 8 ಷಣ್ಮುಖಿಗಳು ಬೇಕು. ಆವಾಗ ನನಗೆ ಈ ರೀತಿಯಾದಂತ 2 ಸೆಂಟಿಮೀಟರ್ ಇರುವಂತ ಒಂದು ಘನಾಕೃತಿ ತಯಾರಾಗತ್ತೆ. ಹಾಗಾದ್ರೆ ಇಲ್ಲಿ ಪ್ರತಿ ಷಣ್ಮುಖಿ ಎಷ್ಟಿದೆ? 1 ಸೆಂಟಿಮೀಟರ್ 1 ಸೆಂಟಿಮೀಟರ್ 1 ಸೆಂಟಿಮೀಟರ್ 1 ಸೆಂಟಿಮೀಟರ್, ಉದ್ದ 1 ಸೆಂಟಿಮೀಟರ್, ಅಗಲ 1 ಸೆಂಟಿಮೀಟರ್, ಎತ್ತರ 1 ಸೆಂಟಿಮೀಟರ್ ಇರುವಂತಹ ನಮಗೆ ಎಷ್ಟು ಷಣ್ಮುಖಿಗಳು ಬೇಕು? 8 ಷಣ್ಮುಖಿಗಳು. ನೋಡ್ರಿ, 1 2 3 4 5 6 7 8. ಅಂದ್ರೆ ಇಲ್ಲಿ ನೋಡ್ರಿ, 1 2, ಇಲ್ಲಿ ನಾವು ಕೇವಲ ಒಂದೇ ಭಾಗ ಕಾಣಿಸ್ತಾ ಇದೆ. ಇದು ಪೂರ್ತಿ ಸೇರಿದ್ರೆ
ಒಂದು ಷಣ್ಮುಖಿ. ಹೌದಾ? ನೋಡ್ರಿ, 1 2 3 4 5. ಓಕೆ, 5 6 7 8 ಷಣ್ಮುಖಿಗಳು ಬೇಕು. ಅರ್ಥ ಆಗ್ತದೇನಾ? 1 2 3 4 5 6 7 8 ಇವುಗಳನ್ನ ಕೂಡಿಸಿದಾಗ ನನಗೆ ಈ ರೀತಿಯಾದಂತಹ ಒಂದು ಘನಾಕೃತಿ ದೊರೆಯುತ್ತೆ. ಅದೇ ತರಹ ಇಲ್ಲಿ ನೋಡಿ, ಇಲ್ಲಿ ನನಗೆ ಒಂದು ಸೆಂಟಿಮೀಟರ್ ಇರುವಂತಹ ಒಂದು ಷಣ್ಮುಖಿ ಇದೆ. ಉದ್ದ ಒಂದು, ಎತ್ತರ ಅಗಲ ಒಂದು, ಎತ್ತರ 1 ಸೆಂಟಿಮೀಟರ್ 1 ಸೆಂಟಿಮೀಟರ್ 1 ಸೆಂಟಿಮೀಟರ್ ಇದೆ. ಹಾಗೆ ನನಗೆ 1 ಸೆಂಟಿಮೀಟರ್ ಇರುವಂತಹ ಇಲ್ಲಿ ನಮಗೆ ಪ್ರತಿ ಅಂಚು 1 ಸೆಂಟಿಮೀಟರ್ ಅಂದ್ರೆ ಪ್ರತಿ ಒಂದು ಅಂಚು 2 ಸೆಂಟಿಮೀಟರ್ ಇರುವಂತ ಎಷ್ಟು ನನಗೆ ಷಣ್ಮುಖಿಗಳು ಬೇಕು ತಯಾರಿಸ್ಬೇಕಂತಂದ್ರೆ, ಒಂದು ಘನಾಕೃತಿಯನ್ನ 2 ಸೆಂಟಿಮೀಟರ್ ಅಂಚು ಇರುವ ಘನಾಕೃತಿಯನ್ನ ತಯಾರಿಸ್ಬೇಕಂದ್ರೆ ಎಷ್ಟು ಷಣ್ಮುಖಿಗಳನ್ನ ಜೋಡಿಸ್ತೀರಾ ನೀವು? ಪ್ರತಿ ಅಂಚು 1 ಸೆಂಟಿಮೀಟರ್ ಇರುವಂತಹ 1 2 3 4 5 6 7 8 ಷಣ್ಮುಖಿಗಳನ್ನ ಜೋಡಿಸ್ತೀರಾ. ಅವಾಗ ನಿಮಗೆ ಈ ರೀತಿಯಾದಂತಹ ಆಕೃತಿ ದೊರೆಯುತ್ತೆ. ನೆಕ್ಸ್ಟ್ ಅದೇ ತರಹ ಇಲ್ಲಿ ನನಗೆ 1 2 3 4 5 6 7 8 9 ಅಡ್ಡ ಸಾಲಿನಲ್ಲಿ 3, ಕಂಬ ಸಾಲಿನಲ್ಲಿ 3. ಹೌದಾ? 1 2 3 ಈ ರೀತಿಯಾದಂತಹ ಪ್ರತಿ ಅಂಚು 1 ಸೆಂಟಿಮೀಟರ್ ಇರುವಂತಹ ಷಣ್ಮುಖಿಗಳನ್ನ ನಾವು 27 ಷಣ್ಮುಖಿಗಳನ್ನ ಜೋಡಿಸಿದಾಗ ನಮಗೆ ಈ ರೀತಿಯಾದಂತಹ ಘನಾಕೃತಿ ದೊರೆಯುತ್ತೆ. ಅದೇ ತರಹ ಇಲ್ಲಿ ಪ್ರತಿ ಅಂಚು 1 ಸೆಂಟಿಮೀಟರ್ ಇರುವಂತಹ 4 ಅಂದ್ರೆ 64 ಘನಾಕೃತಿಗಳನ್ನ 64 ಷಣ್ಮುಖಿಗಳನ್ನ ಜೋಡಿಸಿದಾಗ ನಮಗೆ ಈ ರೀತಿಯಾದಂತಹ ಒಂದು ಘನಾಕೃತಿ ದೊರೆಯುತ್ತೆ. ಅಂದ್ರೆ ಇಲ್ಲಿ ಪ್ರತಿ ಈ ಷಣ್ಮುಖಿಯ ಅಳತೆ ಎಷ್ಟಿದೆ? 4 ಸೆಂಟಿಮೀಟರ್ ಇದೆ. ಹೌದಾ? 4 ಸೆಂಟಿಮೀಟರ್ ಇರ್ಬೇಕಾದ್ರೆ ಪ್ರತಿ ಷಣ್ಮುಖಿ 1 ಸೆಂಟಿಮೀಟರ್ ಇರ್ಬೇಕು. 1 2 3 4 ಆವಾಗ ಇದು 4 ಸೆಂಟಿಮೀಟರ್ ಆಯ್ತು. ಅರ್ಥ ಆಗ್ತಾ ಇದೆನಾ? ಓಕೆ, ನೆಕ್ಸ್ಟ್ ಈಗ ನಾವೇನ್ ಮಾಡೋಣ, ಈ ಒಂದು ಘನ ಸಂಖ್ಯೆಗಳು ಏನಿದೆ, ಈ ಘನ ಸಂಖ್ಯೆಗಳಲ್ಲಿ ಒಂದು ವಿಶಿಷ್ಟವಾದಂತಹ ಗುಣಗಳನ್ನ ಹೊಂದಿದೆ. ಹೇಗೆ ಇದನ್ನ ನಾವೇನಂತ ಕರಿಬಹುದು ಅಂತಂದ್ರೆ, ಘನ ಸಂಖ್ಯೆಗಳಲ್ಲಿಯ ಒಂದು ಶಿಸ್ತು ಅಂತ ಕರಿಬಹುದು. ಯಾಕೆ ಕರಿತೀವಿ ನೋಡ್ರಿ, ಘನ ಸಂಖ್ಯೆಗಳನ್ನ ನಾವು ಹೀಗೂ ವ್ಯಕ್ತಪಡಿಸಬಹುದು. ಹೇಗೆ ಅಂತ ಅಂದ್ರೆ, ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಸಂಕಲನ ಮಾಡುವುದು. ಏನ್ ಮಾಡ್ತಾ ಇದೀವಿ ಇಲ್ಲಿ? ಕ್ರಮಾನುಗತ ಸಂಖ್ಯೆಗಳನ್ನು. ಎಂತ ಸಂಖ್ಯೆಗಳು? ಬೆಸ ಸಂಖ್ಯೆಗಳು. ಅವು ಹೇಗಿದೆ? ಕ್ರಮಾನುಗತವಾಗಿದೆ. ಅವುಗಳನ್ನ ನೀವು ಸಂಕಲನ ಮಾಡಿದಾಗ ಏನ್ ಸಿಗತ್ತೆ ನೋಡೋಣ. 1 ಅದನ್ನ 1ರ ಘನ ಅಂದ್ರೆ 1 ಬರುತ್ತೆ. ನೆಕ್ಸ್ಟ್ 1ರ ನಂತರ ಯಾವ್ದು ಬರುತ್ತೆ? ಕ್ರಮಾನುಗತ ಬೆಸ ಸಂಖ್ಯೆ. 1ರ ನಂತರ ಬರುವಂತಹ ಬೆಸ ಸಂಖ್ಯೆ 3, 3ರ ನಂತರ ಬರುವಂತಹ ಬೆಸ ಸಂಖ್ಯೆ 5. 3 + 5 ಕೂಡಿಸ್ರಿ 8 ಬಂತು. 8 ಕೂಡ ಒಂದು ಘನ ಸಂಖ್ಯೆ. 2ರ ಘನ ಅಂದ್ರೆ 8 ಬರುತ್ತೆ. ಹಾಗೆ 5ರ ನಂತರ ಬರುವಂತಹ ಬೆಸ ಸಂಖ್ಯೆ 7. 7 + 9 + 11 = ಎಷ್ಟಾಯ್ತು? 27. 27 ಇದು 3ರ ಘನ. ಹೌದಾ? ನೆಕ್ಸ್ಟ್ 11ರ ನಂತರ ಬರುವಂತಹ ಬೆಸ ಸಂಖ್ಯೆ ಯಾವುದು? 13. 13 + 15 + 17 + 19 ಎಷ್ಟಾಯ್ತು ಮಕ್ಕಳೇ? 64 ಆಯ್ತು. 64 ಇದು 4ರ ಘನ. ಹಾಗೆ 21 ಅಂದ್ರೆ 19ರ ನಂತರ ಯಾವುದು ಬೆಸ ಸಂಖ್ಯೆ ಬರುತ್ತೆ? 21 ಬರುತ್ತೆ. 21 + 23 + 25 + 27 + 29 ಎಷ್ಟಾಯ್ತು? 125. ಹಾಗಾಗಿ 125 5ರ ಘನ ಆಯ್ತು. ಇಲ್ಲಿ ನೀವು ಶಿಸ್ತುಬದ್ಧವಾದ ಒಂದು ಕ್ರಮವನ್ನ ನೋಡ್ತಾ ಇದ್ದೀರಾ. ಹೌದಾ? ಎಲ್ಲಾದ್ರೂ ಮಧ್ಯಭಾಗದಲ್ಲಿ ಬೇರೆ ಸಂಖ್ಯೆ ಬಂದಿದೆನಾ? ಇಲ್ಲ. ಅನುಕ್ರಮ ಬೆಸ ಸಂಖ್ಯೆಗಳನ್ನ ಕೂಡಿಸ್ತಾ ಹೋಗಿದ್ದೀವಿ. ಹಾಗಾಗಿ ಇಲ್ಲಿ ಒಂದು ಶಿಸ್ತುಬದ್ಧವಾದ ಕ್ರಮವನ್ನ ಅನುಸರಿಸಿದೆ. ಇದು ಘನ ಸಂಖ್ಯೆಗಳ ಒಂದು ವಿಶಿಷ್ಟವಾದ ಗುಣವನ್ನ ತೋರಿಸುತ್ತೆ. ಹೌದಾ? ನೆಕ್ಸ್ಟ್ ಈಗ ಇಲ್ಲಿ ನಮಗೆ ಕೆಲವು ಘನ ಸಂಖ್ಯೆಗಳನ್ನ ಕೊಟ್ಟಿದೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಇಲ್ಲಿ ನಮಗೆ ಕೆಲವೊಂದು ಘನ ಸಂಖ್ಯೆಗಳನ್ನ ಕೊಟ್ಟಿದೆ ನೋಡ್ರಿ. 1ರ ಘನ ಅಂದ್ರೆ 1, 2ರ ಘನ ಅಂದ್ರೆ 8, 3ರ ಘನ ಅಂದ್ರೆ 27, 4ರ ಘನ ಅಂದ್ರೆ 64, 5ರ ಘನ ಅಂದ್ರೆ 125, ಹಾಗೆ 6ರ ಘನ ಅಂದ್ರೆ 216, 7ರ ಘನ ಅಂದ್ರೆ 343, 8ರ ಘನ ಅಂದ್ರೆ 512, 9ರ ಘನ ಅಂದ್ರೆ 729, 10ರ ಘನ ಅಂದ್ರೆ 1000. ಓಕೆ, ಇದೇ ತರ 11, 12, 13, 14, 15ರ ಘನವನ್ನ ಕೊಟ್ಟಿದ್ದೀವಿ.
ಓಕೆ, ಇಲ್ಲಿ ಇವೆಲ್ಲ ಘನ ಸಂಖ್ಯೆಗಳು, ಹೌದಾ ಮಕ್ಕಳೇ? ಈ ಘನ ಸಂಖ್ಯೆಗಳಲ್ಲಿ ಒಂದು ಸೌಂದರ್ಯ ಅಡಗಿದೆ. ಅಂದ್ರೆ ಇದಕ್ಕೂ ಒಂದು ವಿಶಿಷ್ಟವಾದ ಸೌಂದರ್ಯ ಇದೆ. ಏನಂತ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಈಗ 1ರ ಘನ ಅಂದ್ರೆ 1 ಇದೆ. 2ರ ಘನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. 2ರ ಘನ ಎಷ್ಟಿದೆ? 8 ಇದೆ. 3ರ ಘನ 27 ಇದೆ. 27ರಲ್ಲಿ ಬಿಡಿ ಸಂಖ್ಯೆ ಸ್ಥಾನದಲ್ಲಿ ಯಾವ್ದಿದೆ? 7 ಇದೆ. 4ರ ಘನ ಅಂದ್ರೆ 4 ಇದೆ. 5ರ ಘನದಲ್ಲಿ ಕೊನೆಯ ಸ್ಥಾನದಲ್ಲಿ 5 ಇದೆ. ಬಿಡಿ ಸ್ಥಾನದಲ್ಲಿ 5 ಇದೆ. 4 ಇದ್ದಾಗ 4 ಇದೆ. 6 ಇದ್ದಾಗ ಬಿಡಿ ಸ್ಥಾನದಲ್ಲಿ 6 ಇದೆ. 7 ಇದ್ದಾಗ 3 ಇದೆ. 8 ಇದ್ದಾಗ 2 ಇದೆ. 9 ಇದ್ದಾಗ 9 ಇದೆ. 10 ಇದ್ದಾಗ 0 ಇದೆ. ಇಲ್ಲಿ ಕೇವಲ 2ರ ಘನ ತಗೊಂಡ್ರೆ 8 ಬಂತು. 2 ಇದ್ದಾಗ ಬಿಡಿ ಸ್ಥಾನದಲ್ಲಿ 8 ಬಂತು. 3 ಇದ್ದಾಗ ಬಿಡಿ ಸ್ಥಾನದಲ್ಲಿ 7 ಬಂತು. ಓಕೆ, ಇಲ್ಲಿ 2ರ ಘನ ಇದ್ದಾಗ 8 ಬಂತು. ಹಾಗಾದ್ರೆ 8ರ ಘನ ಏನಾಗತ್ತೆ ನೋಡೋಣ. 8ರ ಘನ ಅಂದ್ರೆ ಬಿಡಿ ಸ್ಥಾನದಲ್ಲಿ 2 ಬಂತು. ನೋಡ್ರಿ, ಉಲ್ಟಾ ಇದೆ. 2ರ ಘನ ತಗೊಂಡ್ರೆ ಬಿಡಿ ಸ್ಥಾನದಲ್ಲಿ 8 ಬಂತು. 8ರ ಘನ ತಗೊಂಡ್ರೆ ಬಿಡಿ ಸ್ಥಾನದಲ್ಲಿ 2 ಬಂತು. ಹೌದಾ? ಒಂದು ವಿಶಿಷ್ಟ ಸೌಂದರ್ಯ ಇದು. ಅದೇ ತರಹ 3ರ ಘನದಲ್ಲಿ ಬಿಡಿ ಸ್ಥಾನದಲ್ಲಿ 27 ಇದೆ. 27 ಅಂದ್ರೆ 7 ಬಿಡಿ ಸ್ಥಾನದಲ್ಲಿದೆ. 7ರ ಘನ ನೋಡ್ರಿ. 7ರ ಘನ ತಗೊಂಡ್ರೆ ಬಿಡಿ ಸ್ಥಾನದಲ್ಲಿ ಯಾವ ಒಂದು ಸಂಖ್ಯೆ ಇದೆ ಮಕ್ಕಳೇ? 3 ಇದೆ. ಹಾಗಾದ್ರೆ 2 ಇದ್ದಾಗ 8 ಬರುತ್ತೆ. 8 ಇದ್ದಾಗ ಬಿಡಿ ಸ್ಥಾನದಲ್ಲಿ 2 ಬರುತ್ತೆ. 3 ಇದ್ದಾಗ ಬಿಡಿ ಸ್ಥಾನದಲ್ಲಿ 7 ಬಂತು. 7ರ ಘನ ತಗೊಂಡಾಗ ಬಿಡಿ ಸ್ಥಾನದಲ್ಲಿ 3 ಬಂತು. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಇವುಗಳನ್ನ ಹೊರತುಪಡಿಸಿ, ಇದೇನ್ ನಾವ್ ಹೇಳಿದ್ವಲ್ಲ 2 ಮತ್ತು 3 ಹೊರತುಪಡಿಸಿ 1 ಬಿಡಿ ಸ್ಥಾನದಲ್ಲಿ 1 ಇದೆ. 4 ಬಿಡಿ ಸ್ಥಾನದಲ್ಲಿ 4 ಇದೆ. 5 ಇದ್ದಾಗ ಬಿಡಿ ಸ್ಥಾನದಲ್ಲಿ 5 ಇದೆ. 6 ಇದ್ದಾಗ ಬಿಡಿ ಸ್ಥಾನದಲ್ಲಿ 6 ಇದೆ. ಓಕೆ, 9 ಇದ್ದಾಗ 9 ಇದೆ. 0 10 ಅಂದ್ರೆ 0 ಇದ್ದಾಗ 0ನೇ ಇದೆ ಬಿಡಿ ಸ್ಥಾನದಲ್ಲಿ. ಇಲ್ಲೂ ಕೂಡ 11 ಅಂದ್ರೆ ಬಿಡಿ ಸ್ಥಾನದಲ್ಲಿ 1 ಬಂತು. ಮತ್ತೆ 2 12ರ ಕ್ಯೂಬ್ ಅಂದ್ರೆ ಮತ್ತೆ ನಮ್ಗೆ ಇಲ್ಲಿ ಬಿಡಿ ಸ್ಥಾನ 2 ಇದೆ. 2 ಅಂದಾಗ ಬಿಡಿ ಸ್ಥಾನದಲ್ಲಿ ನಮ್ಗೆ ಮತ್ತೆ 8 ಬರ್ಬೇಕು, ಬಂದಿದೆ. 13ರ ಘನ 13 ಅಂದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 3 ಇದೆ. 3 ಇದ್ದಾಗ 27 ಬರುತ್ತೆ. ಅಲ್ಲಿ 7 ಬಿಡಿ ಸ್ಥಾನದಲ್ಲಿ ಬಂತು. 13ರ ಘನ ಮಾಡಿದಾಗ ಇಲ್ಲೂ ಕೂಡ ಬಿಡಿ ಸ್ಥಾನದಲ್ಲಿ 7 ಬಂತು. 14ನ್ನ ನೋಡಿ. 4 ಇದ್ದಾಗ ಬಿಡಿ ಸ್ಥಾನದಲ್ಲಿ 4 ಬರುತ್ತೆ. ಇಲ್ಲೂ ಕೂಡ 4 ಬಂತು. 5 ಇದ್ದಾಗ 5 ಬರುತ್ತೆ. ಎಷ್ಟೊಂದು ವಿಶಿಷ್ಟವಾದ ಸೌಂದರ್ಯವನ್ನ ಹೊಂದಿದೆ ಇದು. ಹಾಗಾಗಿ ನಾವೇನಂತ ಕರಿತೀವಿ ಇದನ್ನ? ಘನ ಸಂಖ್ಯೆಗಳಲ್ಲಿಯ ಸೌಂದರ್ಯ ಅಂತ ಕರಿತೀವಿ ಇದನ್ನ. ಹೌದಲ್ಲ? ಅಷ್ಟೊಂದು ವಿಶಿಷ್ಟವಾಗಿದೆ ಇದು. ಹೌದಾ? ಘನ ಸಂಖ್ಯೆಗಳಲ್ಲಿಯ ಸೌಂದರ್ಯ ಇದು. ಗಳಲ್ಲಿಯ ಸೌಂದರ್ಯ. ಹೌದಲ್ಲ? ಎಸ್ ಮಕ್ಕಳೇ, ಇವುಗಳನ್ನ ಬಳಸಿ ನಾವೇನ್ ಮಾಡೋಣ ಇವಾಗ? ಲೆಕ್ಕಗಳನ್ನ ಮಾಡೋಣ. ಘನಗಳು ಮತ್ತು ಅವುಗಳ ಅವಿಭಾಜ್ಯ ಅಪವರ್ತನಗಳು. ಈಗ ಕೆಲವೊಂದು ಸಂಖ್ಯೆಯನ್ನ ಕೊಟ್ಟಿರ್ತಾರೆ. ಆ ಸಂಖ್ಯೆಗಳು ಘನಗಳ ಸಂಖ್ಯೆಗಳು ಹೌದೋ ಇಲ್ವೋ ಅನ್ನೋದನ್ನ ನಾವು ಚೆಕ್ ಮಾಡ್ಬೇಕು. ಅದಕ್ಕೆ ಹಲವಾರು ವಿಧಾನಗಳಿವೆ. ಅದರಲ್ಲಿ ಒಂದು ಅವಿಭಾಜ್ಯ ಅಪವರ್ತನ ವಿಧಾನ. ಹಾಗಾದ್ರೆ ಅವಿಭಾಜ್ಯ ಅಪವರ್ತನ ವಿಧಾನ ಅಂದ್ರೆ ಏನು? ನಿಮಗೆಲ್ಲ ಗೊತ್ತಿದೆ, ಹೌದಲ್ಲ ಮಕ್ಕಳೇ? ಈಗ ಸಿಂಪಲ್ ಆಗಿ ಒಂದು ಉದಾಹರಣೆ ತಗೊಳ್ಳೋಣ ಅವಿಭಾಜ್ಯ ಅಪವರ್ತನ ವಿಧಾನಕ್ಕೆ. ಈಗ ಸಿಂಪಲ್ ಆಗಿ ನಾವು 27ನ್ನ ತಗೊಳ್ಳೋಣ ಎಕ್ಸಾಂಪಲ್. 27ನ್ನ, ಇದು ಒಂದು ಘನ ಸಂಖ್ಯೆನಾ? ಹೌದು, ನೋಡೋಣ, ಚೆಕ್ ಮಾಡಿ. 3 ಭಾಗಾಕಾರ ಕ್ರಮದಿಂದ ಮಾಡೋಣ. 27 ಕೊನೆಗೆ ಸಮ ಸಂಖ್ಯೆ ಇಲ್ಲ, ಬಿಡಿ ಸಂಖ್ಯೆ ಇದೆ. ಹಾಗಾಗಿ ಇದು ಬೆಸ ಸಂಖ್ಯೆಯಿಂದಲೇ ಭಾಗ ಹೋಗುತ್ತೆ, 2ರಿಂದ ಭಾಗ ಹೋಗೋದಿಲ್ಲ. ಈಗ 3ರಿಂದ ಸ್ಟಾರ್ಟ್ ಮಾಡೋಣ. 3 9 27, 3 3 9, 3 1 3. ಹೌದಲ್ಲ ಮಕ್ಕಳೇ? ಹಾಗಾದ್ರೆ 27ನ್ನ ಹೇಗ್ ಬರಿತೀರಾ? 27ನ್ನ ನಾವು ಹೇಗ್ ಬರಿತೀವಿ? 3 × 3 × 3 ಅಂದ್ರೆ 3ನ್ನ ಎಷ್ಟು ಸಲ ಗುಣಿಸಿದಾಗ 27 ಬಂತು? 3ನ್ನ 3 ಸಲ ಗುಣಿಸಿದಾಗ 27 ಬಂತು. ಹಾಗಾಗಿ ನಾವೇನಂತ ಹೇಳ್ತೀವಿ? ಇದು ಒಂದು ಪೂರ್ಣ ಘನ ಸಂಖ್ಯೆಯಾಗಿದೆ ಅಂತ ಹೇಳ್ತೀವಿ. ಅದೇ ತರಹ 400ನ್ನ ನೋಡೋಣ. ಇನ್ನೊಂದು ಎಕ್ಸಾಂಪಲ್. 400ನ್ನ ಬಿಡಿಸ್ರಿ. ಇದು ಒಂದು ಪೂರ್ಣ ಘನ ಸಂಖ್ಯೆ ಆಗಿದೆನೋ ಇಲ್ವೋ ಅಂತ ಚೆಕ್ ಮಾಡೋಣ. ಈಗ ಇಲ್ಲಿ ಕೊನೆಗೆ ಬಿಡಿ ಸ್ಥಾನದಲ್ಲಿ 0 ಇದೆ. 0 ಒಂದು ಸಮ ಸಂಖ್ಯೆ. ಹಾಗಾದ್ರೆ ನಾವು ಫಸ್ಟ್ 2ರಿಂದ ಪ್ರಾರಂಭ ಮಾಡೋಣ. 2 2 4 0 0. ಮತ್ತೆ ಸಮ ಸಂಖ್ಯೆ 0 ಬಂತು. ಮತ್ತೆ 2ರಿಂದ ನೋಡೋಣ.
ಎರಡು ಒಂದ್ಲೆ 0 0 ಮತ್ತೆ 0 ಇದೆ ಕೊನೆಗೆ, ಮತ್ತೆ 2ರಿಂದ ಭಾಗಿಸೋಣ. 2 5 10 0 ಮತ್ತೆ 0 ಇದೆ, ಮತ್ತೆ 2ರಿಂದ ಭಾಗಿಸೋಣ. 2 2 4 1 ಬಂತು, 2 5 10. ಹೌದಲ್ವಾ ಮಕ್ಕಳೇ? ಈಗ 25 ಬಂತು, ಕೊನೆಗೆ ಎಷ್ಟಿದೆ? 5 ಇದೆ. 5 ಬೆಸ ಸಂಖ್ಯೆ, ಹಾಗಾಗಿ ಇದು 5ರಿಂದ ಭಾಗ ಹೋಗುತ್ತೆ. 5 5 25, 5 1 5. ಇಲ್ಲಿ ನಾವು ಇಷ್ಟೇ ಅಬ್ಸರ್ವ್ ಮಾಡ್ಬೇಕಲ್ಲ ಮಕ್ಕಳೇ, ಇದನ್ನ ಬರ್ಕೊಡ್ರಿ. 2 ಎಷ್ಟು ಸಂಖ್ಯೆಗಳಿವೆ? 2 ಇಂಟು 2 ಇಂಟು 2 ಇಂಟು 2 ಇಂಟು 5 ಇಂಟು 5 ಅಂತ ಬಂತು ನಮಗೆ. ಇವುಗಳು ಏನಿವು? ಅವಿಭಾಜ್ಯ ಅಪವರ್ತನಗಳು. ಯಾಕೆ ಇವುಗಳನ್ನ ಅವಿಭಾಜ್ಯ ಅಪವರ್ತನಗಳು ಅಂತ ಕರೀತಾರೆ? 2 ಒಂದು ಅವಿಭಾಜ್ಯ ಸಂಖ್ಯೆ, 5 ಒಂದು ಅವಿಭಾಜ್ಯ ಸಂಖ್ಯೆ, 3 ಅವಿಭಾಜ್ಯ ಸಂಖ್ಯೆ, 7 ಅವಿಭಾಜ್ಯ ಸಂಖ್ಯೆ, 9 ಅಲ್ಲ 11 ಅವಿಭಾಜ್ಯ ಸಂಖ್ಯೆ, 13 ಅವಿಭಾಜ್ಯ ಸಂಖ್ಯೆ. ಯಾಕೆ ಅಂತ ಅಂದ್ರೆ 2ಅನ್ನ ನೀವು 1 ಮತ್ತು ಅದೇ ಸಂಖ್ಯೆಯಿಂದ ಗುಣಿಸಿ, ಅಂದ್ರೆ ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗುತ್ತೆ. 5 1ರಿಂದ ಭಾಗ ಹೋಗುತ್ತೆ ಅಥವಾ 5ರಿಂದ ಭಾಗ ಹೋಗುತ್ತೆ. ಇವೆರಡು ಸಂಖ್ಯೆಗಳನ್ನ ಬಿಟ್ಟು ಬೇರೆ ಯಾವ್ದಾದ್ರು ಸಂಖ್ಯೆಯಿಂದ ಭಾಗ ಹೋಗುತ್ತಾ? ಇಲ್ಲ. ಹಾಗಾಗಿ ಅವುಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇದು ನಿಮ್ಗೆ ಗೊತ್ತಿದೆ. ಇಲ್ಲಿ ನಾವು ಅವಿಭಾಜ್ಯ ಅಪವರ್ತನಗಳು ಯಾಕೆ ಕರಿತೀವಿ? ಇಲ್ಲಿ ನಮಗೆ ಬರುವಂತಹ ಅಪವರ್ತನಗಳು ಹೇಗಿರತ್ತೆ? ಅವಿಭಾಜ್ಯ ಸಂಖ್ಯೆಗಳು ಆಗಿರತ್ತೆ. ಹಾಗಾಗಿ ಇವುಗಳನ್ನ ನಾವೇನಂತ ಕರಿತೀವಿ? ಅವಿಭಾಜ್ಯ ಅಪವರ್ತನಗಳು ಅಂತ ಕರಿತೀವಿ. ಓಕೆ, ಇಲ್ಲಿ ನಮ್ಗೆ ಏನೇನ್ ಬಂತು ಮಕ್ಕಳೇ? ನೋಡೋಣ. ಇಲ್ಲಿ 2 2 2 3 ಸಲ ಬಂತು, 5 ಸಲ ಬಂತು, 2 ಬಂತು, 2 ಸತಿ ಬಂತು, 2 ಬಂತು. ಹಾಗಾದ್ರೆ ಯಾವುದೇ ಒಂದು ಸಂಖ್ಯೆ 3 ಸಲ ಬಂದ್ರೆ 3 3 3 ಇಂಟು 2 ಇಂಟು 2 ಇಂಟು 2 ಇಂಟು 5 ಇಂಟು 5 ಇಂಟು 5 ಈ ತರ ಏನಾದ್ರೂ 3 3 3 ಸಲ ಬಂದಿದೆ ಅಂತ ತಿಳ್ಕೊಡ್ರಿ. ಎಲ್ಲಾದ್ರೂ ಒಂದು ಅಪವರ್ತನ ಬಿಡಿಸಿದಾಗ 3 3 ಗುಂಪು ಮಾಡಲು ಸಾಧ್ಯವಿದ್ರೆ, 3ರ ಸಂಖ್ಯೆಗಳ ಗುಂಪು ಆದರೆ ಅದನ್ನ ನಾವೇನಂತ ಕರಿತೀವಿ? ಪೂರ್ಣಘನ ಸಂಖ್ಯೆ ಅಂತ ಕರಿತೀವಿ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಅದು ಪೂರ್ಣಘನ ಸಂಖ್ಯೆ ಅಲ್ಲ. ಇಲ್ಲಿ 27 ಒಂದು ಪೂರ್ಣಘನ ಸಂಖ್ಯೆ, ಆದ್ರೆ 400 ಪೂರ್ಣಘನ ಸಂಖ್ಯೆ ಅಲ್ಲ. ಯಾಕೆ? ಇಲ್ಲಿ 2 ಎಷ್ಟಿದೆ? ಒಂದೇ ಇದೆ. 5 ಎಷ್ಟಿದೆ? 2 ಇದೆ. ಇನ್ನೊಂದು ಹಾಕಿದ್ರೆ ಪೂರ್ಣಘನ ಆಗತ್ತೆ, ಬಟ್ ಎಷ್ಟಿದೆ? 2 ಇದೆ. ಹೌದಾ? 2 5ಗಳಿವೆ, ಹಾಗಾಗಿ ಇದು ಪೂರ್ಣಘನ ಅಲ್ಲ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಏನಂತ? ಪೂರ್ಣಘನವನ್ನಾಗಿಸಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಅಂತ ಕೇಳ್ತಾರೆ. ಈಗ 392 ಪೂರ್ಣಘನವೇ? ಆಗಿಲ್ಲದಿದ್ದರೆ 392ಅನ್ನು ಕನಿಷ್ಠ ಯಾವ ಸ್ವಾಭಾವಿಕ ಸಂಖ್ಯೆಯಿಂದ ಗುಣಿಸಿದರೆ ಅದು ಪೂರ್ಣಘನವಾಗುತ್ತದೆ ಅಂತ ಕೇಳಿದ್ದಾರೆ. ಫಸ್ಟ್ ನಾವೇನ್ ಚೆಕ್ ಮಾಡ್ಬೇಕು? ಇದು ಪೂರ್ಣಘನ ಹೌದು ಅಲ್ವೋ ಅಂತ ಚೆಕ್ ಮಾಡ್ಬೇಕು. ಹೇಗ್ ಚೆಕ್ ಮಾಡ್ತೀರಾ? ಹೇಗ್ ಚೆಕ್ ಮಾಡ್ತೀರಾ ಇದನ್ನ? ಅವಿಭಾಜ್ಯ ಅಪವರ್ತನದ ಮೂಲಕ. ಎಸ್, ಸಿಂಪಲ್ ಇದೆ. 392 ಬರ್ಕೋತೀರಾ. ನೆಕ್ಸ್ಟ್ ನಾವೇನ್ ಮಾಡೋಣ? ಭಾಗಾಕಾರ ಕ್ರಮದಿಂದ ಮಾಡೋಣ. 2 ಇದೆ ಕೊನೆಗೆ, ಸೊ 2ರಿಂದ ಸ್ಟಾರ್ಟ್ ಮಾಡ್ಬೋದಾ? ಎಸ್. 2 1 2, 1 ಉಳಿತು. 2 9 18, 1 ಉಳಿತು. 2 6 12. ಓಕೆ, ಮತ್ತೆ ನಮಗೆ ಕೊನೆಗೆ ಸಮಸಂಖ್ಯೆ ಬಂತು. ಮತ್ತೆ 2ರಿಂದ ಭಾಗ ಹೋಗುತ್ತೆ. 2 9 18, 1 ಉಳಿತು. 2 8 16, 2 4 8, 2 9 18. ಈಗ ಕೊನೆಗೆ ನಮಗೆ ಬೆಸ ಸಂಖ್ಯೆ ಬಂತು 9. ಹಾಗಾಗಿ ಇದು ಯಾವ ಒಂದು ಸಂಖ್ಯೆಯಿಂದ ಭಾಗ ಹೋಗುತ್ತೆ? ಡೈರೆಕ್ಟ್ ಆಗಿ 7ರಿಂದ ಭಾಗ ಹೋಗುತ್ತೆ. ಹೌದಾ? 7 7 49, 7 1 7. ಹೌದಲ್ಲ ಮಕ್ಕಳೇ? ಹಾಗಾದ್ರೆ ಹೇಗ್ ಬರೆಯೋದು ಇದನ್ನ? 392ಅನ್ನ ಇದ್ರ ಅವಿಭಾಜ್ಯ ಅಪವರ್ತನಗಳನ್ನ ಬರೀರಿ. ಅಂದ್ರೆ 2 ಇಂಟು 2 ಇಂಟು 2. ಎಷ್ಟು ಸಲ 2 ಬಂದಿದೆ ಮಕ್ಕಳೇ? ನಮ್ಗಿಲ್ಲಿ 3 ಸಲ ಬಂದಿದೆ. 7 ಎಷ್ಟು ಸಲ ಬಂದಿದೆ? 7 2 ಸಲ ಬಂದಿದೆ. ಹಾಗಾದ್ರೆ ಗುಂಪು ಮಾಡಿ. 3 ಸಂಖ್ಯೆ ಆಯ್ತಾ? ಆಯ್ತು. 2 ಇಂಟು 2 ಇಂಟು 2 3 ಆಯ್ತು. 7 ಎಷ್ಟು ಸಲ ಗುಣಿಸಲ್ಪಟ್ಟಿದೆ? 2 ಸಲ ಗುಣಿಸಿದೆ. ಹಾಗಾದ್ರೆ ಈ ಒಂದು 392 ಪೂರ್ಣ ಸಂಖ್ಯೆ ಆಗಬೇಕಾದರೆ ನಮಗೆ ಎಷ್ಟು ಸಂಖ್ಯೆ ಕಡಿಮೆ ಇದೆ? ಇದಕ್ಕೆ 7ರಿಂದ ಗುಣಿಸಿದಾಗ ಮಾತ್ರ ಅದು ಪೂರ್ಣಘನ ಸಂಖ್ಯೆ ಆಗುತ್ತೆ. ಅಂದ್ರೆ 7 ಕಡಿಮೆ ಇದೆ, ಅಂದ್ರೆ 2 ಇದೆ 7, ಇನ್ನೊಂದು 7ಅನ್ನ ಹಾಕಿದ್ರೆ 3 7 ಆಗತ್ತೆ. 3 7 ಅಂತಂದ್ರೆ 3 ಸಂಖ್ಯೆ ಬಂದ್ರೆ ಅದು ಪೂರ್ಣಘನ ಸಂಖ್ಯೆ. ಹಾಗಾಗಿ ನಮಗೆ 392ಕ್ಕೆ ನಾವು ಯಾವ ಒಂದು ಕನಿಷ್ಠ ಸಂಖ್ಯೆಯಿಂದ ಗುಣಿಸ್ಬೇಕೀಗ? 7ರಿಂದ ಗುಣಿಸಿದಾಗ. 7 ಒಂದು ಕಡಿಮೆ ಇದೆ ನಮ್ಗೆ, 2 ಇದೆ, 1 ಕಡಿಮೆ ಇದೆ. ಸೊ 7ರಿಂದ ಗುಣಿಸಿದಾಗ ನಮ್ಗೆ ಏನಾಗತ್ತೆ?
ಪೂರ್ಣ ಘನ ಸಂಖ್ಯೆ ಸಿಗತ್ತೆ. ಹಾಗಾದ್ರೆ ಗುಣಿಸೋಣ. 392, 7 2 14. ಓಕೆ, 7 9 7 63, 63 1 64, 7 3 21, 21 6 27. ಸೊ ಇದು ಒಂದು ಪೂರ್ಣ ಘನ ಸಂಖ್ಯೆ ಆಗತ್ತೆ. ನೆಕ್ಸ್ಟ್ ಇನ್ನೊಂದು ನೋಡೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಮುಂದೆ ಲೆಕ್ಕ ಇದೆ. ಸೊ ಇದನ್ನ ಕರೆಕ್ಟ್ ಆಗಿ ಬಿಡಿಸಿದ್ರೆ ನಮ್ಗೆ ಅರ್ಥ ಆಗತ್ತೆ. ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. 1188 ಪೂರ್ಣ ಘನವೇ? ಇಲ್ಲವಾದಲ್ಲಿ ಅದನ್ನು ಕನಿಷ್ಠ ಯಾವ ಸ್ವಾಭಾವಿಕ ಸಂಖ್ಯೆಯಿಂದ ಭಾಗಿಸಿದರೆ ಭಾಗಲಬ್ಧವು ಪೂರ್ಣವಾಗುತ್ತದೆ, ಪೂರ್ಣ ಘನವಾಗುತ್ತದೆ ಅಂತ ಕೇಳಿದ್ದಾರೆ. ಮತ್ತೆ ನಾವು ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಮಾಡೋಣ. 1 1 8 8 ಅಂತ ಇದೆ. ಸೊ ಇಲ್ಲಿ ನಮಗೆ ಕೊನೆಗೆ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇದೆ. ಹಾಗಾಗಿ 2ರಿಂದ ಪ್ರಾರಂಭಿಸಬಹುದು ನಾವು. 2 5 10 11 ಇದೆ. 10 1 ಉಳಿತು. 2 9 18, 2 4 8. ಹೌದಲ್ಲ? ನೆಕ್ಸ್ಟ್ ಇಲ್ಲೂ ಕೂಡ ಸಮ ಸಂಖ್ಯೆ ಇದೆ. ಮತ್ತೆ 2ರಿಂದ ಪ್ರಾರಂಭಿಸ್ತಾರ. 2 2 4 1 ಉಳಿತು. 2 9 18, 2 7 14. ಇವಾಗ ಇಲ್ಲಿ ನಮಗೆ ಕೊನೆಗೆ 7 ಬಂತು. 7 ಬೆಸ ಸಂಖ್ಯೆ, 2ರಿಂದ ಭಾಗ ಹೋಗೋದಿಲ್ಲ. ಸೊ ಅಲ್ಲಿ ಅದನ್ನೇ ನಾವು ತಿಳ್ಕೊಂಡ್ಬಿಡ್ಬೇಕು. ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಬಂದ್ರೆ ಅದು 2ರಿಂದ ಭಾಗ ಹೋಗುತ್ತೆ, ಬೆಸ ಸಂಖ್ಯೆ ಬಂದ್ರೆ ಅದು 2ರಿಂದ ಭಾಗ ಹೋಗೋದಿಲ್ಲ. ಹಾಗಾದ್ರೆ ಮತ್ತೆ ನಾವು ಯಾವ ಸಂಖ್ಯೆ ಟ್ರೈ ಮಾಡ್ಬೋದು? 3ರಿಂದ ಟ್ರೈ ಮಾಡಿ ನೋಡೋಣ. 3 8 24, 3 9 27. 29ರಲ್ಲಿ 27 ಕಳೆದ್ರೆ 2 ಉಳಿಯುತ್ತೆ. ಇಲ್ಲಿ 2 ಬಂದ್ರೆ 27 ಆಯ್ತು. ಮತ್ತೆ 3 9 27. ಮತ್ತೆ ಇದು 3ರಿಂದ ಭಾಗ ಹೋಗತ್ತೆ. ಕೊನೆಗೆ ಬೆಸ ಸಂಖ್ಯೆ ಇದೆ. ಸೊ 9 3ರ ಮಧ್ಯೆಯಲ್ಲಿ ಬರುತ್ತೆ. 3 3 3 3 ಮತ್ತೆ 3ರಿಂದ ಭಾಗ ಹೋಗತ್ತೆ. 3 1 3 1. ಹಾಗಾದ್ರೆ ಈ 11 ಮತ್ತೆ ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ? 11 ಅವಿಭಾಜ್ಯ ಸಂಖ್ಯೆ. ಹಾಗಾಗಿ ಇದು 1 ಮತ್ತು 11ರಿಂದ ಮಾತ್ರ ಭಾಗ ಹೋಗುತ್ತೆ. 11 1 11. ಅರ್ಥ ಆಯ್ತಾ? 11 1 11. ಈಗ ಬರ್ಕೊಳ್ರಿ. 1 1 8 8 1188 ನಾವು ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯೋಣ. 2 × 2 × 3 × 3 × 3 × 11. ಇಷ್ಟು ನಮಗೆ ಅವಿಭಾಜ್ಯ ಅಪವರ್ತನಗಳು ಬಂದಿದೆ. ಇವಾಗ ನಾವೇನ್ ಮಾಡೋಣ? ಗುಂಪು ಮಾಡೋಣ. ಗುಂಪು ಮಾಡಿ ನೋಡ್ರಿ ಏನ್ ಬರುತ್ತೆ ನಮ್ಗೆ. 2 ಎಷ್ಟಿದೆ? 2 ಇದೆ. 3 ಎಷ್ಟಿದೆ? 3 ಇದೆ. 11 ಎಷ್ಟಿದೆ? 1 ಇದೆ. ಹಾಗಾದ್ರೆ ನಮಗೆ 2ರಲ್ಲಿ ಈ 2 ಸಲ ಇದೆ. ಎಷ್ಟು ಕಡಿಮೆ ಇದೆ ನಮ್ಗೆ? ಒಂದು ಪೂರ್ಣ ಘನ ಆಗ್ಬೇಕಂದ್ರೆ 1 2 ಕಡಿಮೆ ಇದೆ. ಇಲ್ಲಿ 11 ಒಂದೇ ಸಲ ಇದೆ. ಹಾಗಾದ್ರೆ ಎಷ್ಟು 11ನ್ನ ಗುಣಿಸಿದಾಗ ನಮಗೆ ಅದು ಪೂರ್ಣ ಘನ ಆಗತ್ತೆ? 2 ಸಲ 11ನ್ನ ಗುಣಿಸಿದಾಗ. ಹೌದಾ? ಓಕೆ. ಹಾಗಾದ್ರೆ ಇಲ್ಲಿ ಏನೇನ್ ಉಳಿತು ಅದನ್ನ ಬರ್ಕೊಡ್ರಿ. ಏನೇನ್ ಉಳಿತು? ಯಾವುದೇ ಎಕ್ಸ್ಟ್ರಾ ಉಳಿದಿದೆ ಅಂದ್ರೆ 3 ಗುಂಪು ಮಾಡಿದ್ದನ್ನು ಬಿಟ್ಟು, ಇಲ್ಲಿ 3ನ್ನ 3 ಸಲ ಗುಣಿಸಿದೆ, ಅದನ್ನ ಬಿಟ್ಟು 2ನ್ನ ಎಷ್ಟು ಸಲ ಮಾಡಿದೆ? 2 ಸಲ ಗುಣಿಸಿದೀವಿ. 2 × 2 ಅಂತ ಬರ್ಕೊಡ್ರಿ. 11 ಒಂದೇ ಸಲ ಇದೆ. 11 2 2 4, 11 4 44. ಹೌದಾ? ಇಲ್ಲಿ ನಮಗೆ ಪ್ರಶ್ನೆ ಏನ್ ಕೇಳಿದ್ದಾರೆ? ಇದು ಪೂರ್ಣ ಘನವೇ? ಅಲ್ಲ. ಯಾಕೆ ಅಂದ್ರೆ ಬಂದಿರುವಂತಹ ಅವಿಭಾಜ್ಯ ಅಪವರ್ತನಗಳು 3 ಗುಂಪುಗಳಾಗಿ ಆಗಿಲ್ಲ. ಹಾಗಾಗಿ ಇದು ಪೂರ್ಣ ಘನ ಅಲ್ಲ. ಇಲ್ಲವಾದಲ್ಲಿ ಇದು ಪೂರ್ಣ ಘನ ಅಲ್ಲ. ಪೂರ್ಣ ಘನ ಅಲ್ಲ. ಓಕೆ, ಪೂರ್ಣ ಘನ ಅಲ್ಲ. ಹಾಗಾದರೆ ಇಲ್ಲವಾದಲ್ಲಿ ಅದನ್ನು ಕನಿಷ್ಠ ಯಾವ ಸ್ವಾಭಾವಿಕ ಸಂಖ್ಯೆಯಿಂದ ಭಾಗಿಸಿದರೆ ಭಾಗಲಬ್ಧವು ಪೂರ್ಣವಾಗುತ್ತದೆ. ಓಕೆ, ನೋಡೋಣ ಈಗ ಹೇಗೆ ಮಾಡೋದು ಇದನ್ನ ಅಂತಂದ್ರೆ, ಇಲ್ಲಿ ನಮಗೆ 2 ಸಲ ಇದೆ, 11 1 ಸಲ ಇದೆ. ಇವುಗಳನ್ನ ಗುಣಿಸಿದ್ರೆ 44 ಬಂತು. ಈಗ ನಾವೇನ್ ಮಾಡೋಣ? 1 1 8 8 ಅಂತ ಇದೆ ಅಲ್ಲ, 1188ನ್ನ 44ರಿಂದ ಭಾಗಿಸೋಣ. 44ರಿಂದ ಭಾಗಿಸೋಣ. ಏನಾಗತ್ತೆ? 2 2 4, 2 2 4, 2 5 10, 2 9 18, 2 4 8, ಮತ್ತೆ 2ರಿಂದ 2 1 1, 2 2 4, 2 9 18, 2 7 14, 11 1, 11 2 22, 7 ಉಳಿತು. 11 7 27,
ಈಗ ಕರೆಕ್ಟ್ ಆಗಿ ಗಮನಿಸ್ರಿ ಮಕ್ಕಳೇ, ಇಲ್ಲಿ ನಮಗೆ ಉತ್ತರ ಎಷ್ಟು ಬಂತು? ಭಾಗಲಬ್ಧ 27 ಬಂತು. ಬಂದಿರುವಂತಹ ಭಾಗಲಬ್ಧ ಇಲ್ಲಿ ಯಾವ ಸಂಖ್ಯೆಯಿಂದ ಭಾಗಿಸಿದರೆ ಭಾಗಲಬ್ಧವು ಪೂರ್ಣಘನವಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಭಾಗಲಬ್ಧ ಎಷ್ಟು ಬಂತು? 27 ಬಂತು. ಹಾಗಾದ್ರೆ ಬಂದಿರುವಂತಹ ಭಾಗಲಬ್ಧ ಪೂರ್ಣಘನವಾಗಿದೆಯೇ? ಎಸ್, ಹೌದು ಆಗಿದೆ. ಯಾಕೆ? 27 ಒಂದು ಪೂರ್ಣಘನ ಸಂಖ್ಯೆ ನಮಗೆ ಗೊತ್ತಿದೆ. ಯಾವ ಸಂಖ್ಯೆಯ ಘನ ಇದು? 3ರ ಘನ. ಹೌದಾ? 27 ಒಂದು ಘನ ಸಂಖ್ಯೆ. 3ನ್ನ 3 ಸಲ ಗುಣಿಸಿದಾಗ ನಿಮಗೆ 27 ಬರುತ್ತೆ. ಈಗ ನಾವು ಅಭ್ಯಾಸದಲ್ಲಿರುವಂತಹ ಕೆಲವೊಂದು ಲೆಕ್ಕಗಳನ್ನ ಬಿಡಿಸೋಣ. ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು ಪೂರ್ಣ ಘನಗಳಲ್ಲ? ಹೆಂಗ್ ಚೆಕ್ ಮಾಡೋದು? ಮತ್ತೆ ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ. 216 ಅಂತ ಇದೆ ಮೊದಲನೇದು. ಇಲ್ಲಿ ಕೊನೆಗೆ ಮತ್ತೆ ಸಮಸಂಖ್ಯೆ ಇದೆ. 2ರಿಂದ ಪ್ರಾರಂಭಿಸೋಣ. 2 ಒಂದ್ಲೆ. ಸೊ ಇಲ್ಲಿ ಒಂದಿದೆ. 1 2ರ ಮಧ್ಯೆಯಲ್ಲಿ ಬರಲ್ಲ, 16 ಬರುತ್ತೆ. ಹಾಗಾಗಿ ನಾವೇನ್ ಮಾಡೋಣ? ಡೈರೆಕ್ಟ್ ಆಗಿ ನಾವು ಮುಂದಿನ ಸಂಖ್ಯೆ ತಗೊಳಕ್ ಬರೋದಿಲ್ಲ. 0 ತಗೊಂಡು ಇವೆರಡು ಸಂಖ್ಯೆಯನ್ನ ತಗೊಳ್ಳೋಣ. 16 ಆಯ್ತು. 2 8 16, 2 5 10, 2 4 8, ಮತ್ತೆ 2 2 4, 1 ಉಳಿತು. 2 7 14, 3. ಈಗ ಕೊನೆಗೆ ಬೆಸ ಸಂಖ್ಯೆ ಇದೆ, ಹಾಗಾಗಿ 2ರಿಂದ ಭಾಗ ಹೋಗೋದಿಲ್ಲ. 3ರಿಂದ ಪ್ರಯತ್ನ ಮಾಡೋಣ. 3 9 27, 3 3 9, 3 1 3. ಓಕೆ, ಈಗ ಬರ್ಕೋತೀರಾ? ಎಷ್ಟು ಸಲ ಬಂತಿದ್ದು? 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 3. ಗುಂಪು ಮಾಡ್ರಿ ಮಕ್ಕಳೇ. 2ನ್ನ 3 ಸಲ, 3ನ್ನ 3 ಸಲ. ಎಸ್, ಬಂದಿದೆನಾ? ಬಂದಿದೆ. ಹಾಗಾಗಿ 2ರ ಘನ ಇಂಟು 3ರ ಘನ. 2ರ ಘನ 3ರ ಘನ ಅಂತಂದ್ರೆ ಇಲ್ಲಿ 2ನ್ನ 3 ಸಲ ಮಾಡಿದೀವಿ, 3ನ್ನ 3 ಸಲ ಗುಣಿಸಿದೀವಿ. ಓಕೆ, ಈಗ ಇದನ್ನ ನಾವು ಕ್ಯೂಬ್ ರೂಟ್ ಆಫ್ 216. ಇದು ಕ್ಯೂಬ್ ರೂಟ್ ಅಂದ್ರೆ ಏನು ಅಂತ ನಿಮ್ಗೆ ಹೇಳ್ತೀನಿ. ಓಕೆ, ಇದನ್ನ ನಾವು ಬಿಡಿಸಿ ಬರೆದ್ರೆ 2ರ ಘಾತ 3, 2ರ ಘನ 3, 3ರ ಘನ 3. ಘನ ಬಿಟ್ರೆ ನಿಮ್ಗೆ ಏನ್ ಸಿಗತ್ತೆ? 2 ಇಂಟು 3. ಇದು ಯಾವ ಒಂದು ಸಂಖ್ಯೆಯ ಘನ ಅಂದ್ರೆ 2 3 6. ಹಾಗಾಗಿ 6ರ ಒಂದು ಘನ ನಿಮ್ಗೆ ಎಷ್ಟಾಗತ್ತೆ? 216 ಆಯ್ತು. ಓಕೆ, ಅರ್ಥ ಮಾಡ್ಕೊ. ಅರ್ಥ ಆಯ್ತಾ? ಎಸ್. ಏನಾದ್ರೂ ಡೌಟ್ ಇದೆನಾ? ಈಗ ಎರಡನೇದು ಇದೇ ತರಹ ಮಾಡೋಣ. 128 ಅಂತ ಇದೆ. ಇದನ್ನು ಕೂಡ 2ರಿಂದ ಭಾಗಿಸೋಣ. 2 6 12, ಯಾಕಂದ್ರೆ ಕೊನೆಗೆ ಸಮಸಂಖ್ಯೆ ಇದೆ. 2 4 8, 2 3 6, 2 2 4, 2 1 2, 1 ಉಳಿತು. 2 6 12, ಮತ್ತೆ ಕೊನೆಗೆ ಸಮಸಂಖ್ಯೆ. ಮತ್ತೆ 2ರಿಂದ ಪ್ರಾರಂಭಿಸೋಣ. 2 8, 2 4 8, 2 2 4, ನೆಕ್ಸ್ಟ್ 2 1 2. ಹೌದಾ? ಈಗ ಬರ್ಕೊಳ್ಳೋಣ. ಎಷ್ಟು ಬರುತ್ತೆ ಇದು? 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಅಂದ್ರೆ 1 2 3 4 5 6 7 ಸಲ 2 ಬಂದಿದೆ. 4 5 6 7 ಸಲ ನಿಮಗೆ 2 ಬಂದಿದೆ. ಗುಂಪು ಮಾಡ್ರಿ. 3 3 1 ನಿಮಗೆ ಎಕ್ಸ್ಟ್ರಾ ಉಳಿಯುತ್ತೆ. ಹಾಗಾದ್ರೆ ಈ 2ನ್ನ ನಾವು 2 ಸರ್ತಿ ಗುಣಿಸ್ಬೇಕು, ಅಂದ್ರೆ ಅದು ಪೂರ್ಣ ಸಂಖ್ಯೆ ಆಗತ್ತೆ. ಹೌದಾ? ಪೂರ್ಣ ಘನ ಸಂಖ್ಯೆ ಆಗತ್ತೆ. ಹಾಗಾಗಿ ಇದು ಪೂರ್ಣ ಘನ ಸಂಖ್ಯೆ ಅಲ್ಲ. ಯಾಕೆ ಅಂದ್ರೆ ಇದು ಪೂರ್ತಿಯಾಗಿ 3ರ ಗುಂಪು ಆಗಿಲ್ಲ. ಇದು ಪೂರ್ಣ ಘನ ಸಂಖ್ಯೆ ಅಲ್ಲ. ಪೂರ್ಣ ಘನ ಸಂಖ್ಯೆ ಅಲ್ಲ. ಘನ ಸಂಖ್ಯೆ ಅಲ್ಲ. ಅದೇ ತರಹ ಇದನ್ನ ಮಾಡೋಣ. 46,656 ಅಂತ ಇದೆ. ಕೊನೆಗೆ ಸಮಸಂಖ್ಯೆ ಇದೆ, ಹಾಗಾಗಿ ಬಿಡಿಸೋಣ ನಾವು. 2ರಿಂದಾನೇ ಸ್ಟಾರ್ಟ್ ಮಾಡೋಣ. 2 2 4, 2 3 6, 2 3 6, 2 2 4, 2 8 16. ಹೌದಾ? ಮತ್ತೆ 2ರಿಂದ 2 1 2 1 2 1 2 2 1 2 1 ಉಳಿಯುತ್ತೆ. 2 6 12, ಮತ್ತೆ 1 ಉಳಿಯುತ್ತೆ. 2 6 12, 2 4 8. ಹೌದಾ? ಮತ್ತೆ 2ರಿಂದ 2 5 10, 1 ಉಳಿತು. 2 8 16, 2 3 6, 2 2 4. ಮತ್ತೆ 2ರಿಂದ 2 2 4, 1 ಉಳಿಯುತ್ತೆ. 2 9 18, 2 1 2, 2 6 12, ಮತ್ತೆ 1 ಉಳಿತಿಲ್ಲಿ 12 ಆಯ್ತು. ಮತ್ತೆ 2 1 2, 2 4 8, 1 ಉಳಿತು. 2 5 10, 1 ಉಳಿಯುತ್ತೆ. 11ರಲ್ಲಿ 10 ಹೋದ್ರೆ 2 8 16, ಮತ್ತೆ 2 7 14. ಹೌದಾ?
2 2 4, 2 9 18. ಮತ್ತೆ ಇವಾಗ 3ರಿಂದ ಭಾಗಿಸೋಣ. ಹೌದಾ? 3 2 6, 3 4 12, 3 3 9. ಮತ್ತೆ 3ರಿಂದ ನೋಡೋಣ. 3 8 24, 3 1 3, 3 9 ಸಾರಿ 3 2 6, 8ರಲ್ಲಿ 6 ಹೋದ್ರೆ 2 ಬಂತು, 21 ಆಯ್ತು. 3 7 21, 3 9 27, 3 3 ಮತ್ತೆ 3 1. ಹಾಗಾದ್ರೆ ಬಿಡಿಸಿ ಬರೀರಿ. ಎಷ್ಟು ಸಂಖ್ಯೆಗಳಿವೆ? 2 1 2 3 4 5 6. 6 ಸಲ 2 ಇದೆ. 3 4 5 6. 3 1 2 3 4 5 6. ಅದು ಕೂಡ 6 ಸಲ ಇದೆ. 3 3 3 3 3 3. ಹೌದಾ? ಗುಂಪು ಮಾಡ್ರಿ. 1 2 3 4. ಹಾಗಾದ್ರೆ ಪ್ರತಿ ಗುಂಪು 3 3 ಸಂಖ್ಯೆಗಳನ್ನ ಹೊಂದಿದೆ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? ಪೂರ್ಣಘನ ಸಂಖ್ಯೆ ಆಗಿದೆ. ಹಾಗಾದ್ರೆ ಹೆಂಗ್ ಬರೆಯೋದು? ಕ್ಯೂಬ್ ರೂಟ್ ಆಫ್ 46,656ನ್ನ 2ರ ಕ್ಯೂಬ್ ಇದೆ. 2ರ ಕ್ಯೂಬ್. ಸೊ ಇದನ್ನ ಬರೀಬೇಕು ಅಂತ ಇಲ್ಲ, ಪೂರ್ಣಘನ ಆಗಿದೆನೋ ಇಲ್ವೋ ಅಂತ ಚೆಕ್ ಮಾಡ್ರಿ ಅಂತ ಹೇಳಿದ್ದಾರೆ. ಇಂಟು 3ರ ಘನ ಇಂಟು 3ರ ಘನ ಅಂತ ಬರೀತಾರೆ. ಇನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟನ್ನು ಗುಣಿಸಿ ಬರಿಬೇಕು. ಓಕೆ, ಎಸ್. ಇವಾಗ ಕೆಳಗಿನ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸಬೇಕು ಅಂತ ಕೇಳಿದ್ದಾರೆ. ಮತ್ತೆ ನಾವು ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಮಾಡೋಣ. 243. ಓಕೆ, ಇದು 243 ಏನಿದೆ, ಇದು ಕೊನೆಗೆ ಸಮಸಂಖ್ಯೆ ಇಲ್ಲ. ಹಾಗಾಗಿ ನಾವಿಲ್ಲಿ ಏನ್ ಮಾಡ್ಬೇಕು? ಬೆಸ ಸಂಖ್ಯೆ ಇದೆ. ಹಾಗಾಗಿ ನಾವೆಲ್ಲಿಂದ ಸ್ಟಾರ್ಟ್ ಮಾಡೋಣ? ಇವಾಗ 3ರಿಂದ ಪ್ರಾರಂಭಿಸೋಣ. ಓಕೆ, 3ರಿಂದ ಪ್ರಾರಂಭಿಸಿದ್ರೆ ಏನಾಗತ್ತೆ? 3 8 24. ಓಕೆ, 3 8 24, 3 1 3, 3 2 6, 2 ಉಳಿತು, 3 7 21, 3 9 27, 3 3 9, 3 1 3. ಹಾಗಾದ್ರೆ ಇದನ್ನ ಬಿಡಿಸಿ ಬರೀರಿ. ನಿಮ್ಗೆ ಎಷ್ಟು ಬಂತು? 3ನ್ನ ಎಷ್ಟು ಸಲ ಗುಣಿಸಿದಿರಾ? 1 2 3 4 5 ಇಂಟು 3 ಇಂಟು 3 ಇಂಟು 3 ಇಂಟು 3. ಹಾಗಾದ್ರೆ ಇಲ್ಲಿ 3 ಸಂಖ್ಯೆಗಳ ಒಂದು ಗುಂಪಾಯ್ತು, ಇಲ್ಲಿ 2 ಇದೆ. ಹಾಗಾದ್ರೆ ಇದು ಪೂರ್ಣಘನ ಆಗಬೇಕಾದ್ರೆ ಯಾವ ಒಂದು ಕನಿಷ್ಠ ಸಂಖ್ಯೆಯಿಂದ ಗುಣಿಸ್ಬೇಕು? 3ರಿಂದ. ಯಾಕೆ? ಇಂಟು ನೀವು 3 ಮಾಡಿದ್ರೆ ಇದು 3 ಸಂಖ್ಯೆಗಳ ಒಂದು ಗುಂಪಾಗತ್ತೆ, ಅವಾಗ ಇದು ಪೂರ್ಣಘನ ಸಂಖ್ಯೆ ಆಗತ್ತೆ. ಹಾಗಾಗಿ ನಾವೇನಂತ ಹೇಳ್ತೀವಿ? ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದಿಲ್ಲಿ? ಕನಿಷ್ಠ ಸಂಖ್ಯೆ 3. ಸಂಖ್ಯೆ 3. ಹೌದಾ? ಅದೇ ತರ 252 56ನ ನೋಡೋಣ. 2 1 2 2 2 4 2 8 16, 2 6 12, 2 4 8, 2 3 6, 2 2. ನೆಕ್ಸ್ಟ್ 2 1 2 6, 2 8 16, 2 4 8, 2 2 4, 2 1 2. ಓಕೆ ಮಕ್ಕಳು, ಎಷ್ಟು ಸಲ 2ನ್ನ ಗುಣಿಸಿದೀವಿ? 3 ಒಂದ್ಸಲ, 3 6, 7 8. 8 ಸಲ ನಾವು 2ನ್ನ ಗುಣಿಸಿದೀವಿ. ಹೌದಲ್ಲ? 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2. ಇಲ್ಲಿ 3 ಗುಂಪಾಯ್ತು, ಇಲ್ಲಿ 3 ಗುಂಪಾಯ್ತು, ಮತ್ತೆ 2 ಇಂಟು 2. ಹಾಗಾದ್ರೆ ಇಲ್ಲಿ ನಮಗೆ 2 ಸಂಖ್ಯೆನ 2 ಸಲ ಗುಣಿಸಿದೀವಿ. ಹೌದಾ? ಎಷ್ಟು ಸಂಖ್ಯೆ ಕಡಿಮೆ ಬೀಳುತ್ತೆ ನಮ್ಗೆ? ಇನ್ನೊಂದು 2ನ್ನ ಗುಣಿಸಿದಾಗ ಇದು 3 ಸಂಖ್ಯೆಗಳ ಒಂದು ಗುಂಪಾಗತ್ತೆ. ಹೌದಾ? 3 ಅವಿಭಾಜ್ಯ ಸಂಖ್ಯೆಗಳ ಗುಂಪು. ಆವಾಗ ಇದು ಒಂದು ಪೂರ್ಣಘನ ಸಂಖ್ಯೆ ಆಗತ್ತೆ. ಹಾಗಾಗಿ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಕನಿಷ್ಠ ಸಂಖ್ಯೆ 2. ಹೌದಾ? ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? 2. ಹಾಗಾದ್ರೆ ಇಲ್ಲಿ ನೋಡ್ರಿ, ಇನ್ನೊಂದು ಇಲ್ಲಿ ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ 3 ಅಂತ ಹೇಳಿದ್ವಿ. 3ರಿಂದ ಗುಣಿಸಿದಾಗ ಏನು ಬರುತ್ತೆ ನೋಡೋಣ. 3 3 9, 3 4 12, 1 3 2 6 1 7, 729, 1
ಪೂರ್ಣ ಘನ ಸಂಖ್ಯೆ. ಹಾಗೇನೆ 256 ಇಂಟು 2 ಮಾಡಿದ್ರೆ 2 12, 2 10 1 11, 2 4 1 5, 512 ಬಂತು. ಇದು ಒಂದು ಪೂರ್ಣ ಘನ ಸಂಖ್ಯೆ. ಅರ್ಥ ಆಯ್ತಾ? ಅದೇ ತರಹ ಮೂರನೇದ್ ಮಾಡೋಣ. 675. 2 3 6, 2 3 6, 1 ಸಾರಿ, ಇದು 2ರಿಂದ ಭಾಗ ಹೋಗೋದಿಲ್ಲ. ಯಾಕೆ? ಕೊನೆಗೆ ಬೆಸ ಸಂಖ್ಯೆ ಇದೆ. ಹಾಗಾಗಿ ನಾವು ಇದನ್ನ ಎಲ್ಲಿಂದ ಪ್ರಾರಂಭ ಮಾಡೋದು? ಬೆಸ ಸಂಖ್ಯೆಯಿಂದಾನೇ ತಗೋಬೇಕು. 675. 3ರಿಂದ ಸ್ಟಾರ್ಟ್ ಮಾಡೋಣ. 3 2 6, 3 2 6, 1 ಉಳಿತು. 3 5 15, 3 7 21, 1 ಉಳಿತು. 3 5 15, 3 2 6, 3 5 15, 5 5 25, 5 1 5. ಹಾಗಾದ್ರೆ ಇದನ್ನ ಬಿಡಿಸಿ ಬರೆದ್ರೆ ನಿಮ್ಗೆ 3ರ 3 ಸಂಖ್ಯೆಗಳು ಇವೆ, 5ರ 2 ಸಂಖ್ಯೆಗಳು ಇವೆ. ಇನ್ನೊಂದು ಸಂಖ್ಯೆಯನ್ನ ನಾವು ಹಾಕಿದ್ರೆ, ಈ ಗುಣಾಕಾರ ಮಾಡಿದ್ರೆ ನಮಗೆ ಅದು ಪೂರ್ಣ ಸಂಖ್ಯೆ ಆಗತ್ತೆ. ಯಾಕೆ? ಇದು 3 ಸಂಖ್ಯೆ ಇದೆ, ಇಲ್ಲಿ ಕೇವಲ 5 ಕೇವಲ 2 ಇದೆ. ಒಂದನ್ನ ನೀವು ಗುಣಿಸಿದ್ರೆ ಇನ್ನೂ ಒಂದು 5ಅನ್ನ ಗುಣಿಸಿದ್ರೆ ಅದು ಪೂರ್ಣ ಸಂಖ್ಯೆ ಆಗತ್ತೆ. ಹಾಗಾಗಿ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವ್ದಿಲ್ಲಿ? 5. 5ರಿಂದ ಗುಣಿಸಿದಾಗ ಎಷ್ಟಾಗತ್ತೆ ಮಕ್ಕಳೇ? 5. 5 5 25, 5 7 35, 37, 5 6 30, 30 33, 3375. ಹೌದಾ? ನೆಕ್ಸ್ಟ್, ಈ ಕೆಳಗಿನ ಸಂಖ್ಯೆಗಳನ್ನ ಪೂರ್ಣ ಘನಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸಬೇಕು ಎಂದು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆ, ಒಂದೇ ನಿಮಿಷ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? 81 ಅಂತ ಇದೆ. ಓಕೆ, 81ಅನ್ನ ನಾವು ಅವಿಭಾಜ್ಯ ಅಪವರ್ತನ ಮೂಲಕ ಮಾಡಿದ್ರೆ 2ರಿಂದ ಭಾಗ ಹೋಗುತ್ತಾ? ಇಲ್ಲ. ಯಾಕೆ? ಕೊನೆಗೆ ಬೆಸ ಸಂಖ್ಯೆ ಇದೆ. 3ರಿಂದ ಪ್ರಾರಂಭಿಸೋಣ. 3 2 6, 2 ಉಳಿತು. 3 7 21, 3 9 27, 3 3 9, 3 1 3. ಹಾಗಾದ್ರೆ ಇದನ್ನ ಬಿಡಿಸಿ ಬರೆದ್ರೆ 3 ಇಂಟು 3 ಇಂಟು 3 ಇಂಟು 3 ಅಂದ್ರೆ ಇಲ್ಲಿ 3 ಸಂಖ್ಯೆಗಳ ಒಂದು ಗುಂಪಾಯ್ತು. 3 ಮಾತ್ರ ಒಂದು ಎಕ್ಸ್ಟ್ರಾ ಇದೆ. ಸೊ ನಾವಿವಾಗ ಏನ್ ಮಾಡೋಣ? ಈ 3ರನ್ನ ತೆಗಿಬೇಕು. ಅಂದ್ರೆ ನಾವು ಭಾಗಾಕಾರ ಮಾಡ್ಬೇಕು. ಯಾವುದಕ್ಕೆ? 27ಕ್ಕೆ 3ರಿಂದ ಸಾರಿ 81ಕ್ಕೆ 3ರಿಂದ ಭಾಗಾಕಾರ ಮಾಡೋಣ. 3 1 3 2 6, 2 ಉಳಿತು. 3 7 21. ಎಷ್ಟು ಉತ್ತರ ಬಂತು ನಿಮ್ಗೆ? 27. ಇಲ್ಲಿ ಯಾವ ಸಂಖ್ಯೆ ನಮಗೆ ಎಕ್ಸ್ಟ್ರಾ ಉಳಿದಿದೆ ಅದನ್ನ ನಾವು ಮೂಲ ಸಂಖ್ಯೆಯೊಟ್ಟಿಗೆ ಭಾಗಾಕಾರ ಮಾಡಿದ್ರೆ ನಮ್ಗೆ ಕೊನೆಗೆ ಏನ್ ಬರುತ್ತೆ? ಅದು ಪೂರ್ಣ ಘನ ಸಂಖ್ಯೆ ಆಗಿರುತ್ತೆ. ಇದು ಪೂರ್ಣ ಘನ ಸಂಖ್ಯೆ. ಹೌದಾ? 3ರ ಘನ 192. ನೋಡೋಣ. 192. 2ರಿಂದ ಪ್ರಾರಂಭಿಸೋಣ. ಕೊನೆಗೆ 2 ಇದೆ. 2 9 18, 2 6 12, 2 4 8, 2 8 16, 2 2 4, 2 4 8, 2 1 2, 2 2 4, 2 6 12, 2 3 6, 3 1 3. ಎಷ್ಟು 2 ಇದೆ? 1 2 3. ನೆಕ್ಸ್ಟ್ 1 2 3, 3 ಎಕ್ಸ್ಟ್ರಾ ಇದೆ. ಹೌದಾ? 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 3. 1 3 ನಮಗೆ ಎಕ್ಸ್ಟ್ರಾ ಇದೆ. ಗುಂಪು ಮಾಡ್ರಿ. ಹೌದಾ? ಹಾಗಾದ್ರೆ 192ಅನ್ನ ಎಕ್ಸ್ಟ್ರಾ ಇರುವಂತಹ ಒಂದು ಸಂಖ್ಯೆಯಿಂದ ಭಾಗಿಸೋಣ. 3ರಿಂದ. 3 6 18, 1 ಉಳಿತು. 3 4 12. ಉತ್ತರ ಎಷ್ಟು ಬಂತು? 64 ಬಂತು. 64 ಒಂದು ಪೂರ್ಣ ಘನ ಸಂಖ್ಯೆನೆ. ಹೌದು, 4ರ ಘನ ಅಂದ್ರೆ 64. ಹಾಗಾಗಿ ಇದನ್ನು ಪೂರ್ಣ ಘನಗಳನ್ನಾಗಿ ಮಾಡಬೇಕಾದರೆ ಯಾವ ಕನಿಷ್ಠ ಸಂಖ್ಯೆಯಿಂದ ಭಾಗಿಸ್ಬೇಕು? ನಾವಿಲ್ಲಿ 3ರಿಂದ ಭಾಗಿಸ್ಬೇಕು. ಹೌದಾ? 3ರಿಂದ ಭಾಗಿಸಬೇಕು. ಅದೇ ತರಹ ನೆಕ್ಸ್ಟ್ ಮಾಡೋಣ. 7 0 4. 2ರಿಂದ ಪ್ರಾರಂಭಿಸೋಣ. ಕೊನೆಗೆ ಸಮ ಸಂಖ್ಯೆ ಇದೆ. 2 3 6, 2 5 10, 2 2 4, ಮತ್ತೆ 2 1 2, 2 7 14, 2 6 12, 2 2 8 16, 2 8 16,
ಎರಡ್ ನಾಲ್ಕಲೆ ಎರಡ್ ನಾಲ್ಕಲೆ ಎರಡು ಎರಡ್ಲೆ ಎರಡ್ಲೆ ಎರಡ್ ಒಂದ್ಲೆ. ಹಾಗಾದ್ರೆ ಎಷ್ಟು ಸಂಖ್ಯೆ ಆಯ್ತು ಮಕ್ಕಳೇ ನೋಡ್ರಿ ಇಲ್ಲಿ? 1 2 3 1 2 3. ಹಾಗಾದ್ರೆ 704 ಇದು 1 2 3 1 2 3 ಪೂರ್ಣಘನ ಸಂಖ್ಯೆ ಆಗಿದೆ. ಹೌದಾ? ಯಾಕಂದ್ರೆ ಇಲ್ಲಿ ನಾವು ಬರೆದ್ರೆ 2 1 1 11 ಇದೆಯಲ್ಲ, 11 11 ಒಂದ್ಲೆ 11 ಎಕ್ಸ್ಟ್ರಾ ಬರುತ್ತೆ ಅಲ್ಲ. 2 2 2 2 2 ಇಂಟು 11 ಬರುತ್ತೆ ಮಕ್ಕಳೇ. 11 ಒಂದು ಎಕ್ಸ್ಟ್ರಾ ಇದೆ, ಇಲ್ಲಿ 3 ಸಂಖ್ಯೆ, ಇಲ್ಲಿ 3 ಸಂಖ್ಯೆ, 11 ಎಕ್ಸ್ಟ್ರಾ ಇದೆ. ಹಾಗಾಗಿ ನಾವು 704 11ರಿಂದ ಭಾಗಿಸೋಣ. 7 11 6ಲೆ 66, 4 ಉಳಿತು, 11 4ಲೆ 44, 64 ಒಂದು ಪೂರ್ಣಘನ ಸಂಖ್ಯೆ. ಹೌದಾ? ಇಲ್ಲ. ಪರೀಕ್ಷಿತ್ ಪ್ಲಾಸ್ಟಿಕ್ ನಿಂದ 5 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ 5 ಸೆಂಟಿಮೀಟರ್ ಗಳಷ್ಟು ಉದ್ದದ ಅಂಚುಗಳುಳ್ಳ ಒಂದು ಆಯತ ಘನವನ್ನು ಮಾಡಿದನು. ಹಾಗಾದ್ರೆ ಒಂದು ಘನವನ್ನು ಮಾಡಲು ಇಂತ ಎಷ್ಟು ಆಯತಗಳು ಬೇಕಾಗುತ್ತದೆ ಅವನಿಗೆ? ಹೌದಾ? ಆಯತ ಘನದ ಅಂಚುಗಳು. ಒಂದ ನಿಮಿಷ. ಉದ್ದದ ಅಂಚುಗಳೆಲ್ಲ ಒಂದು ಆಯತಘನ ಮಾಡ್ಬೇಕಂತಂದ್ರೆ ಆಯತದ ವಿಸ್ತೀರ್ಣ ಅಂದ್ರೆ ಉದ್ದ ಇಂಟು ಅಗಲ ಇಂಟು ಉದ್ದ ಇಂಟು ಅಗಲ. ಹೌದಾ? ಇಲ್ಲಿ ನಮ್ಗೆ 3 ಕೊಟ್ಟಿದ್ದಾರೆ, ಉದ್ದ ಅಗಲ ಮತ್ತು ಎತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ? 5 ಸೆಂಟಿಮೀಟರ್, 2 ಸೆಂಟಿಮೀಟರ್ ಮತ್ತೆ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹೌದಾ? ಉದ್ದದ ಅಂಚುಗಳುಳ್ಳ ಒಂದು ಆಯತ ಘನವನ್ನ ಮಾಡಿದನು. ಹಾಗಾದರೆ ಘನವನ್ನು ಮಾಡಲು ಇಂತ ಎಷ್ಟು ಆಯತ ಘನಗಳು ಬೇಕು? ಘನವನ್ನು ಮಾಡಲು ಅಂದ್ರೆ ನಮಗೆ ಇಲ್ಲಿ 5 2 ಸಲ ಇದೆ, ಇನ್ನೊಂದು ಸಲ 5 ಬೇಕು. ಅಂದ್ರೆ ಎಷ್ಟು ಕಡಿಮೆ 5 ಬೇಕು ಅಂದ್ರೆ ಎಷ್ಟು 5 ಕಡಿಮೆ ಇದೆ? 1 5 ಕಡಿಮೆ ಇದೆ, ಇಲ್ಲೊಂದು 5 ಇದೆ, ಇಲ್ಲೊಂದು 5 ಇದೆ, 2 ಸಲ 5 ಇದೆ. ನಮಗೆ ಘನವನ್ನು ಮಾಡಲು 3 ಸಲ 5 ಬೇಕು, 1 5 ಕಡಿಮೆ ಇದೆ. 2 ಎಷ್ಟಿದೆ? ಒಂದೇ ಇದೆ. ಹಾಗಾಗಿ ಎಷ್ಟು 2ಗಳು ಕಡಿಮೆ ಇದೆ ನಮ್ಗೆ? 2 ಸೆಂಟಿಮೀಟರ್ 2 ಸೆಂಟಿಮೀಟರ್. ಹಾಗಾಗಿ ನಾವೇನಂತ ಬರಿತೀವಿ? ಓಕೆ, ಇದನ್ನ ಪೂರ್ಣ ಘನವನ್ನಾಗಿ ಮಾಡಲು 5 ಸೆಂಟಿಮೀಟರ್ ಅನ್ನು ಒಂದು ಬಾರಿ, ಓಕೆ, 5 ಸೆಂಟಿಮೀಟರ್ ಅನ್ನು ಒಂದು ಬಾರಿ ಮತ್ತು 2 ಸೆಂಟಿಮೀಟರ್ ಅನ್ನು 2 ಬಾರಿ ಗುಣಿಸಬೇಕು. 2 ಬಾರಿ ಗುಣಿಸಬೇಕು. ಹೌದಾ? ಆವಾಗ ಮಾತ್ರ ಅದು ಪೂರ್ಣಘನ ಆಗತ್ತೆ. ಘನಮೂಲಗಳು ಅಂದ್ರೆ ಏನು? ಶಾರ್ಟ್ ಆಗಿ ನೋಡ್ಬಿಡೋಣ. ಎಸ್, ಘನಮೂಲಗಳು ಅಂತಂದ್ರೆ ಏನ್ ಮಕ್ಕಳೇ? ಈಗ ನಾವು ವರ್ಗವನ್ನ ಬರಿಬೇಕಂದ್ರೆ ಈ ರೀತಿಯಾದ ಚಿಹ್ನೆಗಳನ್ನ ಹಾಕ್ತಿವಿ. ವರ್ಗಮೂಲಗಳನ್ನ ಬರಿಬೇಕಾದ್ರೆ ಸ್ಕ್ವೇರ್ ರೂಟ್, ಇಲ್ಲೂ ಕೂಡ ನಾವು ಇದೇ ತರಹ ಚಿಹ್ನೆಯನ್ನ ಬಳಸ್ತೀವಿ. ಇಲ್ಲಿ ನಮಗೆ ಏನೂ ಇಲ್ಲ ಅಂದ್ರೆ 2 ಅಂತ ಇರತ್ತೆ. ವರ್ಗಮೂಲ ಹಿಂಗ್ ಬರೆದ್ರೆ 2 ಇರತ್ತೆ, ಏನೂ ಇಲ್ಲ ಅಂದ್ರೆ 2. ಆದ್ರೆ ಘನಮೂಲವನ್ನ ಬರಿಬೇಕಂದ್ರೆ ಹಿಂಗೆ ಬರಿತೀವಿ. ಹೌದಾ? ಹಿಂಗೆ ಬರೆದ್ರೆ ಇದು ಘನಮೂಲ. ಈಗ ಫಾರ್ ಎಕ್ಸಾಂಪಲ್ ಕ್ಯೂಬ್ ರೂಟ್ ಆಫ್ 27 ಅಂತ ಬರೆದ್ರೆ, ಕ್ಯೂಬ್ ರೂಟ್ ಆಫ್ 27 ಅಂದ್ರೆ ಕ್ಯೂಬ್ ರೂಟ್ ಆಫ್ ಇದು ಯಾವ ಸಂಖ್ಯೆಯ ಘನ? 3ರ ಘನ. ಈ 3ರ ಘನ ಅಂದ್ರೆ ಈಗ 3ರ ಘನ ಅಂತ ಇದೆಯಲ್ಲ, ಇದನ್ನ ಈ ಕ್ಯೂಬ್ ರೂಟ್ ಇಂದ ಹೊರಗೆ ತೆಗೆದ್ರೆ, ಈ ಕ್ಯೂಬ್ ರೂಟ್ ಘನಮೂಲದಿಂದ ಹೊರಗೆ ತೆಗೆದ್ರೆ 3 ಆಗತ್ತೆ. 3ರ ಘನ 27 ಅಂತ ಅರ್ಥ. 3ರ ಘನ 27. ಸೊ ಈ ತರ 27 ಬರೆದ್ರೆ ಅದರ ಘನ ಕ್ಯೂಬ್ ರೂಟ್ ಇಂದ ಹೊರಗೆ ಬಂದ್ರೆ ಎಷ್ಟಾಗತ್ತೆ? 3 ಅಂತ ಆಗತ್ತೆ. ಅರ್ಥ ಆಯ್ತಾ? ಓಕೆ, ಇಲ್ಲೇ ಇದೇ ತರಹ ಇಲ್ಲಿ ನೋಡ್ರಿ, 1ರ ಘನ ಅಂದ್ರೆ 1, ಅದನ್ನ ಹೆಂಗ್ ಬರೀತೀರಾ? 2ರ ಘನ ಅಂದ್ರೆ 8, 8 ಕ್ಯೂಬ್ ರೂಟ್ ಆಫ್ 8 ಅಂದ್ರೆ ಅದ್ರ 8 2ರ ಘನ. ಆ ಕ್ಯೂಬ್ ರೂಟ್ ಇಂದ ಹೊರಗ್ ಬಂದ್ರೆ ಅದು ಕೇವಲ 2 ಆಗಿ ಉಳಿಯುತ್ತೆ. ಅದೇ ತರಹ ಕ್ಯೂಬ್ ರೂಟ್ ಆಫ್ 3 ಕ್ಯೂಬ್, ಇದು ಕ್ಯೂಬ್ ರೂಟ್ ಇಂದ ಹೊರಗೆ ಬಂದ್ರೆ 3 ಆಗತ್ತೆ. ಅದೇ ತರಹ ಇದು 4ರ ಘನ ಕ್ಯೂಬ್ ರೂಟ್ ಇಂದ ಹೊರಗೆ ಬಂದ್ರೆ 4 ಆಗತ್ತೆ. 125 5ರ ಘನ ಕ್ಯೂಬ್ ರೂಟ್ ಇಂದ ಹೊರಗೆ ಬಂದ್ರೆ ಅದು 5 ಆಗತ್ತೆ. ಓಕೆ, ಅದೇ ತರಹ ಮತ್ತೆ ಉಳಿದಂತಹ ಘನಮೂಲಗಳು, ಇವೆಲ್ಲ ಘನಮೂಲಗಳಿಗೆ ಉದಾಹರಣೆಗಳು. ಇವು ನಮಗ್ ಬರ್ಬೇಕು. ಓಕೆ, ಎಲ್ಲಾ ಘನಮೂಲಗಳನ್ನ ಕರೆಕ್ಟ್ ಆಗಿ ತಿಳ್ಕೊಳ್ರಿ, ನೆನ್ಪಿಟ್ಕೊಳ್ರಿ.
ಇಲ್ಲೂ ಕೂಡ ಅವಿಭಾಜ್ಯ ಅಪವರ್ತನದ ವಿಧಾನದ ಮೂಲಕ ಘನಮೂಲವನ್ನ ಕಂಡುಹಿಡಿಯುವುದು. ಹೆಂಗೆ ಕಂಡುಹಿಡಿಯುವುದು? ಅವಿಭಾಜ್ಯ ಅಪವರ್ತನದ ಮೂಲಕ. ಓಕೆ, ನೋಡೋಣ. ಇವುಗಳನ್ನ ಬಿಡ್ಸೋಣ. ಸೇಮ್ ಇದೆ. ಕೆಳಗಿನ ಸಂಖ್ಯೆಗಳ ಘನಮೂಲವನ್ನ ಅವಿಭಾಜ್ಯ ಅಪವರ್ತನದ ವಿಧಾನದ ಮೂಲಕ ಕಂಡುಹಿಡಿಯಿರಿ. ಸೇಮ್ ಮತ್ತೆ ನಾವು ಅವಿಭಾಜ್ಯ ಅಪವರ್ತನ ವಿಧಾನವನ್ನೇ ಮಾಡ್ತೀವಿ ಮಕ್ಕಳೇ. 64 ಅಂತ ಇದೆ. ಮತ್ತೆ ನಾವು 2ರಿಂದ ಪ್ರಾರಂಭಿಸೋಣ. 2 ಮೂರ್ಲೆ 6, 2 2 4, 2 1 2, 2 6 12, 2 8 16, 2 4 8, 2 2 2 1. ಹೌದಾ? ಈಗ ಇದನ್ನ ಬರ್ಕೊಡ್ರಿ. 64 ಕ್ಯೂಬ್ ರೂಟ್ ಆಫ್ 64 ಅಂತ ಇದೆ. ಓಕೆ, ಇದನ್ನ ಬರ್ಕೊಂಡ್ರೆ ಎಷ್ಟಿದೆ? 2 ಇಂಟು 2 ಇಂಟು ಎಷ್ಟು ಸಲ ಇದೆ? 1 2 3 4 5 6. ಇದನ್ನ ಹೆಂಗ್ ಬರೀತೀರಿ? 2ನ್ನ 3 ಸಲ ಅಂದ್ರೆ 2ರ ಘನ 3, 2ನ್ನ 3 ಸಲ 2ರ ಘನ 3. ಹಾಗಾದ್ರೆ ಕ್ಯೂಬ್ ರೂಟ್ ಆಫ್ 64 ಅಂದ್ರೆ ಕ್ಯೂಬ್ ರೂಟ್ ಆಫ್ 4 ರೂಟ್ 3 ಅಂದಂಗೆ. ಹೌದಾ? 2 2 4 ಕ್ಯೂಬ್ ರೂಟ್ ಅಂದ್ರೆ ಒಂದೇ ಕ್ಯೂಬ್ ಅನ್ನ ತಗೋತೀರಾ. 2 2 4. ಈ 4ರ ಘನ ಆ ಕ್ಯೂಬ್ ರೂಟ್ ಇಂದ ಹೊರಗೆ ಬಂದ್ರೆ ನಮ್ಗೆ 4 ಆಗತ್ತೆ. ಹೌದಾ? 4 ಆಗತ್ತೆ. ಅರ್ಥ ಮಾಡ್ಕೊಳ್ರಿ. ಅದೇ ತರ ಸೇಮ್ ಇದನ್ನು ಬಿಡ್ಸೋಣ. 10,648 ಅಂತ ಇದೆ. ಇಲ್ಲೂ ಕೂಡ ಕೊನೆಗೆ ಸಮಸಂಖ್ಯೆ ಇದೆ. 2 5 10, 2 3 6, 2 2 4, 2 4 8, 2 2 4, 2 6 12, 2 6 12, 2 2 4. ನೆಕ್ಸ್ಟ್ 2 1 2, 2 3 2 1. ಇನ್ನಿದು 2ರಿಂದ ಭಾಗ ಹೋಗೋದಿಲ್ಲ. ಹಾಗಾಗಿ ನಾವೇನ್ ಮಾಡೋಣ? 1 ಇದೆ, ಡೈರೆಕ್ಟ್ 11ರಿಂದ ನೋಡೋಣ. ಹೌದಾ? 11 1 11. ಎಷ್ಟು ಉಳಿತು? 2 ಉಳಿತು. 23. 11 2 22. 23ರಲ್ಲಿ 22 ಹೋದ್ರೆ 1 ಉಳಿತು. 11 ಉಳಿತು. 11 1 11. 121 ಯಾವ ಸಂಖ್ಯೆಯ ವರ್ಗ? 11ರ ವರ್ಗ. 11 11 121. 11 1 11. ಹಾಗಾದ್ರೆ ಕ್ಯೂಬ್ ರೂಟ್ ಆಫ್ 10,648 ಅಂದ್ರೆ 2ರ ಕ್ಯೂಬ್ 11ರ ಕ್ಯೂಬ್. 2ನ್ನ 3 ಸಲ ಗುಣಿಸ್ತೀರಾ, 11ನ್ನ 3 ಸಲ ಗುಣಿಸ್ತೀರಾ. ಹಾಗಾಗಿ 2 ಇಂಟು 11 ಎಷ್ಟಾಯ್ತು ಮಕ್ಕಳ? ಇದು 22. ಘನಮೂಲ ಎಷ್ಟಾಯ್ತು? ಈ ಒಂದು ಸಂಖ್ಯೆ ಘನಮೂಲ 22. ಓಕೆ, ಅದೇ ತರಹ 2 4 ಮಾಡಿದ್ರೆ 2 6 12. 1 ಉಳಿತು. 2 9 18, 2 1 2 2. 2 3 6, 2 4 8, 2 5 10, 2 6 12. ಮತ್ತೆ 2ರಿಂದ 2 1 2 7, 2 2 2 8, 2 6 12 ಇಲ್ಲ, 2 8 16. 1 ಉಳಿತು. 2 6 12, 2 4 8, 2 4 8, 2 3 6, 2 2 4, 2 2 4, 2 1 2 6. ಮತ್ತೆ 2 1 0 ಕೊಡ್ತೀರಾ, ಯಾಕಂದ್ರೆ 1 2ರಿಂದ ಭಾಗ ಹೋಗೋದಿಲ್ಲ. ಮುಂದೆ 6 ಇದೆ, 16 2ರಿಂದ ಭಾಗ ಹೋಗುತ್ತೆ. ಇವೆರಡನ್ನು ಒಟ್ಟಿಗೆ ತಗೋಬೇಕಾದ್ರೆ 0 ಕೊಟ್ಟು 2 ಒಟ್ಟಿಗೆ ತಗೋತೀರಾ. 2 8 16. ಹೌದಾ? 2 5 10, 2 4 8, 2 2 4, 2 7 14. ಈಗ ಇದು 3ರಿಂದ ಭಾಗ ಹೋಗುತ್ತೆ. 3 9, 3 3 3 1. ಹೌದಲ್ಲ ಮಕ್ಕಳೇ? ಹಾಗಾದ್ರೆ ಇಲ್ಲಿ ಎಷ್ಟು ಸಲ ಗುಣಿಸಿದಿರಾ? 2ನ್ನ ಇದು 3 ಒಂದು ಗುಂಪು ಮಾಡೋಣ, ಇದು 3 ಒಂದು ಗುಂಪು ಮಾಡೋಣ, ಇದು 3 ಒಂದು ಗುಂಪು ಮಾಡೋಣ, ಇದು 3 ಒಂದು ಗುಂಪು ಮಾಡೋಣ. ಓಕೆ, ಇಲ್ಲಿ ಬರಿತೀನಿ ನೋಡ್ರಿ. ಕ್ಯೂಬ್ ರೂಟ್ ಆಫ್ 13824 ಈಸ್ ಈಕ್ವಲ್ ಟು 2ರ ಗುಂಪು 1 ಮತ್ತೆ 2ರ ಘನ 1 1 2 3 ಸಲ ಗುಣಿಸಿದಿರಾ. 2ರ ಘನ ಮತ್ತೆ 3ರ ಘನ. ಈಗ 2 ಇಂಟು 2, ಈ ಘನವನ್ನ ತೆಗಿರಿ ಎಲ್ಲಾ ಕಡೆ. 2 ಇಂಟು 3, 2 2 4, 4 2 8, 8 3 24. ಹಾಗಾದ್ರೆ ಈ ಒಂದು ಸಂಖ್ಯೆಯ ವರ್ಗಮೂಲ 24 ಬಂತು. ಅರ್ಥ ಆಯ್ತಾ? ಓಕೆ, ನಾವ್ ಇದನ್ನ ಬಿಡ್ಸೋಣ ಮಕ್ಕಳ. ಇವಾಗ
17561 17561 ನೋಡೋಣ. ಮತ್ತೆ ಸೇಮ್ ಅವಿಭಾಜ್ಯ ಅಪವರ್ತನ. 2 ಎಂಟ್ಲೆ 16, 2 ಏಳೆ 14, 15ರಲ್ಲಿ 14 ಕಳೆದ್ರೆ 1, 2 ಎಂಟ್ಲೆ 16 ಒಳಗಂತ 2 ಎಂಟ್ಲೆ 16, ಆಮೇಲೆ ಮತ್ತೆ 0 ಕೊಟ್ಟು 2 ಸಂಖ್ಯೆಯನ್ನ ತಗೋತೀರಾ. 2 ಎಂಟ್ಲೆ 16, 2 ನಾಲ್ಕಲೆ 8, 2 ಮೂರ್ಲೆ 6, 2 9ಲೆ 18, ಮತ್ತೆ 0 ಕೊಟ್ಟು 2 ನಾಲ್ಕಲೆ 8. ಎರಡು ಎರಡ್ಲೆ 4, 2 ಒಂದ್ಲೆ 2 9ಲೆ 18, 1 ಉಳಿತು. 2 5ಲೆ 2 2, ಮತ್ತೆ 2 ಒಂದ್ಲೆ 2, 2 0 ಕೊಟ್ಟು ಇವೆರಡನ್ನ ಕೂಡಿಸ್ತೀರಾ. 2 9ಲೆ 18, 0 ಕೊಟ್ಟು 2 9ಲೆ 18, 1 ಉಳಿತು. 2 7 14, 2 6ಲೆ 12, ಮತ್ತೆ 2ರಿಂದ 2 5ಲೆ 2 4ಲೆ 8, 2 8ಲೆ 16, 2 8ಲೆ 16, 2 2ಲೆ 4, 2 7ಲೆ 14, 2 4ಲೆ 8, 2 4ಲೆ 8. ಅದೇ ತರಹ ಮತ್ತೆ 2ರಿಂದ 2 ಒಂದ್ಲೆ 2 3ಲೆ 6, 1 ಉಳಿತು. 14 ಆಯ್ತು. 2 7 14, 2 2ಲೆ 2 6ಲೆ 12, 2 8ಲೆ 16, 2 6ಲೆ 12, ಮತ್ತೆ 2 3ಲೆ 6, 2 4ಲೆ 8, 2 3ಲೆ 6, 3 ಮತ್ತೆ 3ರಿಂದ ಭಾಗ ಹೋಗೋದಿಲ್ಲ. ಅವಾಗ ನಾವೇನ್ ಮಾಡೋಣ? 7ರಿಂದ ತಗೊಳ್ಳೋಣ. 7 4ಲೆ 28, 34ರಲ್ಲಿ 28 ಹೋದ್ರೆ 6 ಉಳಿಯುತ್ತೆ. 63, 7 9ಲೆ 63, 7 7ಲೆ 49, 7 1ಲೆ 7. ಹೌದಾ? ಹಾಗಾದ್ರೆ ಇದನ್ನ ಬರ್ಕೊಳ್ರಿ ಮಕ್ಕಳ. ಎಷ್ಟು ಸಲ ಆಗಿದೆ? 2. ಇಲ್ಲೇ ಗುಂಪು ಮಾಡ್ಕೋಬಹುದು. 2 2 2. ಎರಡು ಇಂಟು 2 ಇಂಟು 2 ಇಂಟು 7. ಹೌದಾ? ಕ್ಯೂಬ್ ರೂಟ್ ಆಫ್ 175616 is equal to 2 2 4, 4 2 8, 8 7 56. 56ರ ವರ್ಗ, 56ರ ಘನ ಸಂಖ್ಯೆ 1,75,616 ಬರುತ್ತೆ. ಇದೇ ತರ ಈ ಲೆಕ್ಕ ಮಾಡ್ತೀರಾ? ಈಗ ಇಲ್ಲಿ ಒಂದು ಇದ್ದಿದೆ. ಏನು? ಸರಿ ತಪ್ಪು ಹೇಳಿರಿ. ಒಂದು ಬೆಸ ಸಂಖ್ಯೆಯ ಘನವು ಸಮ ಸಂಖ್ಯೆ. ಎಸ್, ಕರೆಕ್ಟ್ ಆಗಿ ಹೇಳಿ ನೋಡೋಣ. ಒಂದು ಬೆಸ ಸಂಖ್ಯೆಯ ಘನವು ಸಮ ಸಂಖ್ಯೆ. ಯಾವಾಗ್ಲೂ ಬೆಸ ಸಂಖ್ಯೆಯ ಘನವು ಸಮ ಸಂಖ್ಯೆನೇ ಆಗಿರತ್ತಾ? ಇಲ್ಲ. ಹೌದಾ? ತಪ್ಪು. ಯಾಕ 11ರ ಇಲ್ಲ, ಬೆಸ ಸಂಖ್ಯೆಯ ಘನ ಏನಾಗಿರುತ್ತೆ? ಸಮ ಸಂಖ್ಯೆನೇ ಆಗಿರೋದಿಲ್ಲ ಯಾವಾಗ್ಲೂ. ಪೂರ್ಣ ಘನವು 2 ಸೊನ್ನೆಗಳಿಂದ ಅಂತ್ಯಗೊಳ್ಳುವುದಿಲ್ಲ. ಸರಿ, ಕೆಲವೊಂದ್ಸತಿ 3 ಆಗಿರ್ಬೋದು. ಸರಿ. ಒಂದು ಸಂಖ್ಯೆಯ ವರ್ಗವು 5ರಿಂದ ಕೊನೆಗೊಂಡರೆ ಅದರ ಘನವು 25ರಿಂದ ಕೊನೆಗೊಳ್ಳುತ್ತದೆ. ತಪ್ಪು. ಯಾಕೆ ಅಂತಂದ್ರೆ 15ರ ಘನ ಮಾಡಿದ್ರೆ ನಿಮ್ಗೆ ಅದು 3 3 7 5 ಬರುತ್ತೆ. ಕೊನೆಗೆ 75 ಆಯ್ತು. ಹೌದಾ? 8ರಿಂದ ಅಂತ್ಯಗೊಳ್ಳುವ ಯಾವ ಪೂರ್ಣ ಘನವೂ ಇಲ್ಲ. ಇದೆ. ತಪ್ಪು. 2ರ ಕ್ಯೂಬ್ ಅಂದ್ರೆ 8 ಇದೆ. 2 ಅಂಕಿಯ ಸಂಖ್ಯೆ ಘನದಲ್ಲಿ 7 ಅಥವಾ ಹೆಚ್ಚಿನ ಸಂಖ್ಯೆಗಳು ಇರಬಹುದು. ಹೌದಾ? ತಪ್ಪು. ಯಾಕೆ ಅಂದ್ರೆ ಯಾಕೆಂದ್ರೆ ನಾವು 99ರ ಘನವನ್ನ ಮಾಡಿದ್ರೆ 9 7 0 2 9 9 ಅಂತ ಬಂತು. ಅಂದ್ರೆ ಇಲ್ಲಿ ನಮ್ಗೆ 6 ಸಂಖ್ಯೆಗಳು ಸಿಗತ್ತೆ. ಹೌದಾ? 7 ಅಥವಾ ಹೆಚ್ಚಿನ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ತಪ್ಪು. ಒಂದಂಕಿಯ ಸಂಖ್ಯೆಯ ಘನವು ಒಂದಂಕಿ ಸಂಖ್ಯೆ ಆಗಿರಬಹುದು.
ಒಂದಂಕಿಯ ಸಂಖ್ಯೆಗನು ಒಂದಂಕಿ ಆಗಿರ್ಬೋದು. ಎಸ್, ಒಂದರ ಘನ ಒಂದು, ಎರಡರ ಘನ ಎರಡು ಆಗಿರತ್ತೆ ಅಂತಲ್ಲ, ಆಗಿರ್ಬಹುದು. ಎಸ್, ಸರಿ, ಆಗಿರ್ಬಹುದು. ಸರಿ, ಹೌದಾ? ಓಕೆ. ಹಾಗಾದ್ರೆ ಮಕ್ಕಳ, ಇವತ್ ನಾವು ಘನ ಅಂದ್ರೆ ಏನು, ಘನ ಅಂದ್ರೆ ಏನು, ಯಾವ ರೀತಿ ಬರಿತೀವಿ, ಆಮೇಲೆ ಅದನ್ನ ವ್ಯಕ್ತಪಡಿಸುವ ರೀತಿ ಯಾವುದು, ಅವಿಭಾಜ್ಯ ಅಪವರ್ತನಗಳು, ಆಮೇಲೆ ಗುಣಿಸಬೇಕಾದಂತಹ ಕನಿಷ್ಠ ಸಂಖ್ಯೆ, ಯಾವ ಸಂಖ್ಯೆಯಿಂದ ಭಾಗಿಸಿದ್ರೆ ಪೂರ್ಣ ಘನ ಸಂಖ್ಯೆ ಸಿಗತ್ತೆ, ಅದೇ ರೀತಿ ಘನಮೂಲ ಅಂದ್ರೆ ಏನು, ಘನಮೂಲವನ್ನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನ ಕಲಿತಿದ್ವಿ. ಹೌದಾ? ಅನ್ನೋದನ್ನ ಇಲ್ಲಿವರೆಗೂ ಕಲ್ತಿದೀವಿ. ಸೊ ಅಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗ ಎಲ್ರು ಇದನ್ನ ಸರಿಯಾಗಿ ಇನ್ನೊಂದ್ಸತಿ ಚೆನ್ನಾಗಿ ಬಿಡಿಸ್ತೆಗಿರಿ. ಓಕೆ, ಎಲ್ರು ಚೆನ್ನಾಗಿ ಸ್ಟಡಿ ಮಾಡ್ರಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.